ಡಿಯರ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸಿವಿಲ್ಸ್ ಬಿ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ಸ್ಟೇಟ್ ಪೊಲೀಸ್ PC ಸಿವಿಲ್ ಹುದ್ದೆಗಳಿಗೆ ಎಕ್ಸಾಮ್ನ ಕಾಲ್ ಫಾರ್ ಮಾಡಿದೆ. ಬಟ್ ನಮ್ಮ ಹತ್ರ ಇರೋ ಕ್ವಶನ್ ಏನು ಅಂತಂದರೆ, ನಮ್ಮ ಹತ್ರ ಇರೋದೇ 50 ಡೇಸ್. ಈ 50 ಡೇಸ್ ಒಳಗಡೆ ನಾವು ನಿಜವಾಗ್ಲೂ ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡೋಕ್ಕಾಗುತ್ತಾ? ಹೌದು, ಡೆಫಿನೆಟಾಗಿ ಆಗುತ್ತೆ. ಈಗ ನಾನು ನಿಮ್ಗೆ ಹೇಳ್ಕೊಡೋ ಸ್ಟ್ರಾಟಜಿಯಿಂದ ನೀವು ಆರಾಮಾಗಿ 20 to 25 ಮಾರ್ಕ್ಸ್ನ ಈಸಿಯಾಗಿ ತೊಗೋಬೋದು. ಹಾಗೂ ನಾವು ಈ ಸ್ಟ್ರಾಟಜಿ ವಿಡಿಯೋಯಿಂದ ಮತ್ತು ಈ ಎಕ್ಸಾಮ್ನ ತಲೆಯಲ್ಲಿ ಇಟ್ಕೊಂಡು ಮಾಡೋ ಪ್ರಿಪ್ರೇಷನಿಂದ, ಇದು ಒಂದೇ ಎಕ್ಸಾಮ್ ಅಂತಲ್ಲ, ಮುಂಬರುವ ಕರ್ನಾಟಕ ಗೌರ್ಮೆಂಟ್ ಅನೌನ್ಸ್ ಮಾಡಲಿರುವ 56,000 ಹುದ್ದೆಗಳಿಗೆ, ನಮ್ಮ CM ಹೇಳಿದಾಗೆ 56,000 ಹುದ್ದೆಗಳ ಭರ್ತಿಗೆ, ಮತ್ತು ಗ್ರಾಮೀಣಾಭಿವೃದ್ಧಿ ಆಗಿರ್ಬೋದು, ಇನ್ನು KS ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಾಗಿರ್ಬೋದು, ಅದನ್ನು ಕೂಡ ನಮ್ಮ KPSC ಕಾರ್ಯದರ್ಶಿಗಳು ಹೇಳಿದ್ದಾರೆ ಇನ್ನೇನು ಅತಿ ಶೀಘ್ರದಲ್ಲಿ ನಾವು ಇನ್ನೊಂದು ನೋಟಿಫಿಕೇಷನ್ ಬಿಡ್ತೀವಿ ಅಂತ. ಅದಕ್ಕೂ ಕೂಡ ಪೂರಕವಾಗುವ ಥರ ನಾವು ಈ ಪ್ರಿಪ್ರೇಷನ್ನ ಮುಂದೆ ಇಟ್ಕೊಂಡು ನೋಡಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ಬೇಕಾಗಿರುವ ಎಲ್ಲ ಥರದ ಪ್ರಿಪ್ರೇಷನ್ಗಳಿಗೆ ಸಹಾಯ ಮಾಡಲಿಕ್ಕಿರೋದೇ ಈ ಯೂಟ್ಯೂಬ್ ಚಾನಲ್ ಸಿವಿಲ್ಸ್ ಬಿ. ನಾನು ನಿಮ್ಮ ಹತ್ರ ಎಲ್ಲರ ಹತ್ರನೂ ಕೇಳ್ಕೊತಾ ಇರೋದು ಏನು ಅಂದರೆ, ಆದಷ್ಟು ಬೇಗ ನೀವೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಅನಿಸ್ಬೋದು, ಹೌದು ಬರೀ 50 ಡೇಸ್ ಇದೆಯಲ್ಲ, ಸೀರಿಯಸ್ ಆಗಿ 50 ಡೇಸಲ್ಲಿ ನಮಗೆ ಎಕ್ಸಾಮ್ನ ಕ್ರ್ಯಾಕ್ ಮಾಡೋಕ್ಕಾಗುತ್ತಾ ಅಂತಂದರೆ, ನಮ್ಗೆ ನಾವು ಕೇಳ್ಕೊಬೇಕಾದಂಥ ಪ್ರಶ್ನೆ, ಯಾಕಾಗಲ್ಲ? ಸ್ವಾಮಿ ವಿವೇಕಾನಂದ ಅವರು ಏನು ಹೇಳಿದ್ದಾರೆ? ಆಲ್ ದ ಪವರ್ ಇಸ್ ವಿತ್ ಇನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಜಗತ್ತಿನ ಎಲ್ಲ ಶಕ್ತಿಗಳು ನಮ್ಮೊಳಗಡೆ ಇದ್ದಾವೆ, ನಾವು ಏನು ಬೇಕಾದರೂ ಮಾಡ್ಬೋದು ಅಂತ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ. ಇದೇ ಒಂದು ಮೋಟಿವೇಶನ್ನ ನಮ್ಮ ಮುಂದೆ ಇಟ್ಕೊಂಡು ಇನ್ನೂ 50 ದಿನ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಕಾನ್ಫಿಡೆಂಟ್ ಆಗಿದ್ದು ಪ್ರಿಪ್ರೇಷನ್ನ ಮಾಡಿದ್ರೆ ಡೆಫಿನೆಟ್ ಆಗಿ ಇದೊಂದೇ ಎಕ್ಸಾಮ್ ಅಂತಲ್ಲ, ಯಾವುದೇ ಎಕ್ಸಾಮ್ನ ಕೂಡ ನಾವು ಕ್ರ್ಯಾಕ್ ಮಾಡಬಹುದು. ಮತ್ತು ಆ ನಂಬಿಕೆನ ನಾವು ನಮ್ಮಲ್ಲಿ ಇಟ್ಕೋಬೇಕಾಗಿ ಬರುತ್ತೆ. ಮತ್ತು ಈ ಎಕ್ಸಾಮ್ ವಿಚಾರಕ್ಕೆ ಬಂದರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ಈ ನೋಟಿಫಿಕೇಷನ್ನ ಕರ್ನಾಟಕ ಸ್ಟೇಟ್ ಪೊಲೀಸ್ ವೆಬ್ಸೈಟಲ್ಲಿ ನೀವೆಲ್ಲ ನೋಡಬಹುದು. ಇದು ಆ್ಯಕ್ಚುಲಿ ನಮ್ಮದು ಮೇನ್ ಪಾಯಿಂಟ್ ಆಗಿಲ್ಲದೆ ಇರೋದ್ರಿಂದ ಇದರಲ್ಲಿ ನಾನು ಜಾಸ್ತಿ ಟೈಮ್ ತೊಗೊಳಕ್ಕೆ ಹೋಗಲ್ಲ. ಕ್ವಿಕ್ ಆಗಿ ನಾನು ಏನಿದೆ ಅದನ್ನೆಲ್ಲ ಮುಂದೆ ನೋಡ್ತಾ ಹೋಗೋಣ. ನೋಡಿ, ಇದೊಂದು ನಿಮ್ಗೊಂದು ಒಳ್ಳೆ ಬೇಸಿಕ್ ಪ್ಯಾಕೇಜ್ ಕೊಡುತ್ತೆ. ಆಮೇಲೆ ಒಂದು ಒಳ್ಳೆ ನಂಬರ್ ಆಫ್ ವೇಕೆನ್ಸಿ ಕೂಡ ಇದಾವೆ, ಅಂದರೆ ಮೋರ್ ಪೀಪಲ್ ಕ್ಯಾನ್ ಜಾಯ್ನ್ ಅನ್ನೋ ಥರ ಉದ್ದೇಶ ಇಟ್ಕೊಂಡು ಅವರು ಮಾಡಿದ್ದಾರೆ. ಹಾಗೆ ನೋಡಿದ್ರೆ ನೀವು ಎಲಿಜಿಬಿಲಿಟಿ ಅಂತ ಬಂದರೆ PUC ಅಥವಾ ತತ್ಸಮಾನ ಅಂತ ಕೇಳಿದರೆ, ಅಂದರೆ ITI ಕೂಡ ಆಗಿರ್ಬೋದು, ಡಿಪ್ಲೊಮಾ ಕೂಡ ಆಗಿರ್ಬೋದು. ಬಟ್ ಅದಕ್ಕೆ ಬೇಕಾದಂಥ ಒಂದು ಭಾಷಾ ಕೋರ್ಸ್ನ ನೀವು ಮಾಡಬೇಕಾಗಿರುತ್ತೆ. ಅದೆಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ನೀವು ನೋಡಿದ್ರೆ ಸಿಗುತ್ತೆ. ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ನೋಟಿಫಿಕೇಷನ್ ಇರುವಂಥ ಇಂಪಾರ್ಟೆಂಟ್ ವಿಚಾರಗಳನ್ನ ನಾನು ನಿಮಗೆ ಇಲ್ಲಿ ಈ PDF ಅಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೀವು ನೋಡ್ಕೋಬೋದು. ಆರಾಮಾಗಿ ಓದಿ, ಎಲ್ಲ ಕನ್ನಡದಲ್ಲಿದೆ, ಏನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆಗಳಿಲ್ಲ. ಹಾಗಾಗಿ ವಯೋಮಿತಿಗೆ ಅಂತ ಬಂದರೆ ನೋಡಿ, ಸಾಮಾನ್ಯ ಅರ್ಹತೆಗೆ 33 ವರ್ಷ ಅಂತ ಕೊಟ್ಟಿದ್ದಾರೆ. SC ST ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗಳಿಗೆ ನಿಮಗೆ 35 ವರ್ಷ ಇಟ್ಟಿದ್ದಾರೆ. ಆಮೇಲೆ ಫಾರೆಸ್ಟಲ್ಲಿ ಫಾರೆಸ್ಟ್ ಟ್ರೈಬ್ಸ್ಗಳಿಗೆ 38 ವರ್ಷದವರೆಗೂ ಇದೆ. ಹಾಗೂ ಸರ್ವಿಸಲ್ಲಿ ಇರುವಂಥವ್ರಿಗೂ ಕೂಡ ಇನ್ ಸರ್ವಿಸ್ ಸೇವಾ ನಿರತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೂ ಕೂಡ ಸಾಮಾನ್ಯ ಅರ್ಹತೆಗೆ ಬಂದರೆ 38 ವರ್ಷ ಇಟ್ಟಿದ್ದಾರೆ. SC STಗಳಿಗೆ ಬಂದರೆ 40 ವರ್ಷ ಇಟ್ಟಿದ್ದಾರೆ. ಮತ್ತು ಆಲ್ರೆಡಿ ಅಪ್ಲಿಕೇಶನ್ಸ್ ಡೇಟ್ಸ್ಗಳು ಸ್ಟಾರ್ಟ್ ಆಗಿದ್ದಾವೆ. 8 ಜೂನ್ನಿಂದನೇ ಸ್ಟಾರ್ಟ್ ಆಗಿದ್ದಾವೆ. ಲಾಸ್ಟ್ ಡೇಟ್ ಬಂದು ನಿಮಗೆ ಜುಲೈ 3 ಇದೆ. ಇನ್ನೂ ಟೈಮ್ ಇದೆ, ನೀವು ಈಸಿಯಾಗಿ ಅಪ್ಲೈ ಮಾಡ್ಕೋಬಹುದು. ಹಾಗೆ ಬಂದರೆ ಫೀಸ್ ವಿಚಾರಕ್ಕೆ ಬಂದರೆ ನೋಡಿ, ಜನರಲ್ ಕ್ಯಾಟಗರಿ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗಳಿಗೆ 750 ರೂಪೀಸ್ ಇಟ್ಟಿದ್ದಾರೆ. SC ST ಮತ್ತು ಸೋಲ್ಜರ್ಸ್ ಮತ್ತು ಥರ್ಡ್ ಜೆಂಡರ್ಗಳಿಗೆ 500 ರೂಪಾಯಿ ಇಟ್ಟಿದ್ದಾರೆ. ಇದೆಲ್ಲ ನೀವು ನೋಡ್ಕೋಬೋದು. ಆಫ್ಲೈನ್ OMR ಟೈಪಲ್ಲಿ ಎಕ್ಸಾಮ್ ಇರುತ್ತೆ. ನಾವು ಮೇನ್ ಪಾಯಿಂಟ್ ಆಫ್ ದ ವಿಡಿಯೋಗೆ ಬಂದರೆ, ಇಸ್ ಇಟ್ ರಿಯಲಿ ಪಾಸಿಬಲ್ ಟು ಕ್ಲಿಯರ್ PC ಸಿವಿಲ್ ವಿತಿನ್ 2 ಮಂತ್ಸ್? ಇದು ಡೆಫಿನೆಟಾಗಿ ಆಗುತ್ತಾ? ಹೌದು, ಡೆಫಿನೆಟಾಗಿ ಆಗೇ ಆಗುತ್ತೆ. ನಮಗೆ ನಾವು ಇಲ್ಲಿ ಆಗುತ್ತೆ ಅಂತ ನೋಡಿ ತೊಗೊಂಡೋಗ್ಬೇಕಾಗುತ್ತೆ ಈ ಎಕ್ಸಾಮ್ನ. ಅಲ್ಲಿ ನಮ್ಮ ಪ್ರಿಪ್ರೇಷನ್ ಪಾಸಿಟಿವ್ ಆಗಿ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ನಾವು ಡೌಟ್ ಯಾವುದೇ ಕಾರಣಕ್ಕೂ ಡೌಟ್ ಅನ್ನೋದು ಇರ್ಕೂಡ್ದು ನಮ್ಮ ಮೇಲೆ. ನಾವು ಪ್ರಯತ್ನ ಕೊಡೋಣ, ಹೌದು ಒಂದು ಸೀರಿಯಸ್ ಅಟೆಂಪ್ಟ್ ಅಂತೂ ಕೊಡಲೇಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಈ ಥರ ಎಕ್ಸಾಮ್ಗಳಿಗೆ ವಿ ಶುಡ್ ಆಲ್ವೇಸ್ ಸೇ ಎಸ್, ಹೌದು ನನ್ನಿಂದ ಹಾಗೇ ಆಗುತ್ತೆ ಅನ್ನೋದೊಂದು ಅಪ್ರೋಚ್ನ ಇಟ್ಕೋಬೇಕಾಗುತ್ತೆ. ಬಟ್ ಹೌ, ಅದಕ್ಕೆ ಅಂತಲೇ ನಾನಿರೋದು. ನೀವು ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯು ಜಸ್ಟ್ ಹ್ಯಾವ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಷ್ಟೇ. ಅಲ್ಲಿ ನೋಟ್ಸ್ಗಳಾಗಲಿ, ಕೆಲವೊಂದು ಡಿಸ್ಕಷನ್ಗಳಾಗಲಿ, ಕೆಲವೊಂದು ಅರ್ಥ ಆಗದೇ ಇರೋ ಟಾಪಿಕ್ಗಳಾಗಲಿ, ಈಗ ಕೆಲವೊಂದು ಪಾಲಿಟಿ ಆಗಿರಲಿ, ಎಕನಾಮಿ, ಜಿಯೋಗ್ರಫಿ ಆಗಿರಲಿ, ಆ ಥರ ಟಾಪಿಕ್ಗಳನ್ನ ನಾವು ಒಂದು 3-4 ಕ್ಲಾಸಲ್ಲಿ, ಅಂದರೆ ವಿತಿನ್ 1 ಅವರ್ ಸ್ಪ್ಯಾನಲ್ಲಿ ನಾವು ಆ ಕ್ಲಾಸ್ಗಳನ್ನ ಅಟೆಂಡ್ ಮಾಡೋ ಕಡೆ ನೋಡೋಣ, ಅಪ್ರೋಚ್ ಮಾಡೋಣ. ಒಳ್ಳೆ ರೈಟ್ ಅಪ್ರೋಚ್ ಇಟ್ಕೊಂಡು ಡೆಫಿನೆಟಾಗಿ ಈ ಎಕ್ಸಾಮ್ ಕ್ರ್ಯಾಕ್ ಮಾಡೋ ಕಡೆ ನಮ್ಮ ಉದ್ದೇಶ ಇಟ್ಕೋಬೇಕಾಗುತ್ತೆ ನಾವು. ಈಗ ನೋಡಿ, ಜನರಲಾಗಿ ನಾವು ಕಟ್ ಆಫ್ ನೋಡ್ತೀವಿ ಅಂತ ಬಂದರೆ ನಮ್ಗೆ ಇದು ಐಡಿಯಾ ಇರಬೇಕು ನಾವು ಎಷ್ಟು ಸ್ಕೋರ್ ಮಾಡಬೇಕಾಗಿ ಬರುತ್ತೆ ಅಂತ. ನೋಡಿ, ಬೆಂಗಳೂರು ಸಿಟಿಗೆ ಅಂತ ತೊಗೊಂಡ್ರೆ ನೀವು ಜನರಲ್ ಮೆರಿಟ್ಗೆ 74 ಇದೆ, ಫೀಮೇಲ್ಗೆ 65 ಇದೆ ಜನರಲ್ಗೆ. ಇನ್ನು SC STಗಳಿಗೆ 69 ಇದೆ. ಅದೇ ಫೀಮೇಲ್ ಕೇಸಲ್ಲಿ 63 ಇದೆ. ಕ್ಯಾಟಗರಿ 1 ವುಮೆನ್ನು ಇದೆಲ್ಲ ನೋಡ್ಕೋಬೋದು. ಯೂಶ್ವಲಾಗಿ ಏನು ಇದರಿಂದ ನಿಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ, ಆಲ್ಮೋಸ್ಟು 65 to 75 ರೇಂಜ್ವರೆಗೂ ಇದ್ರದ್ದು ಕಟ್ ಆಫ್ ಹೋಗುತ್ತೆ. ಬೇಸ್ಡ್ ಆನ್ ಸಿಟಿ ಇರ್ಬೋದು, ಬೇಸ್ಡ್ ಆನ್ ಕ್ಯಾಂಡಿಡೇಟ್ ಇರ್ಬೋದು, ಬೇಸ್ಡ್ ಆನ್ ಏನಂತಾರೆ ನಂಬರ್ ಆಫ್ ವೇಕೆನ್ಸೀಸ್ಗಳಿರ್ಬೋದು, ಇದ್ರ ಮೇಲೆಲ್ಲ ಕಟ್ ಆಫ್ ವೇರಿ ಆಗುತ್ತೆ. ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ 20 to 25 ಮಾರ್ಕ್ಸ್ನ ನಾವು ಕೆಲವೊಂದು ಟಾಪಿಕ್ಸ್ಗಳನ್ನ ಅಟೆಂಡ್ ಮಾಡೋ ಮುಖಾಂತರ ನಾವು ಈಸಿಯಾಗಿ ತೊಗೋಬೋದು 20-25 ಮಾರ್ಕ್ಸ್. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ನೆಕ್ಸ್ಟ್ ಆ ಕಡೆ ಹೋಗೋಣ. ನಾವು ಡೈರೆಕ್ಟಾಗಿ ವಿಲ್ ಜಂಪ್ ಇನ್ ಟು ದಟ್. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ಥರ ಕೆಲವೊಂದಷ್ಟು ರಿಪೀಟೆಡ್ ಇಂಪಾರ್ಟೆಂಟ್ ಥೀಮ್ಸ್ಗಳಿದ್ದಾವೆ. ಅವನ್ನ ನೋಡಿಕೊಂಡ್ರೆ ಸಾಕು, ನಮ್ಗೆ ಆರಾಮಾಗಿ ಈಸಿಯಾಗಿ 20 to 25 ಮಾರ್ಕ್ಸ್ನ ಈಸಿಯಾಗಿ ತೊಗೋಬೋದು. ಅವೇನು ಅಂದರೆ ನೋಡಿ, ಇಲ್ಲಿ GDP ಬಗ್ಗೆ ಕೇಳಿದ್ದಾರೆ. 2 ಸರಿ ರಿಪೀಟ್ ಆಗಿದೆ ಕ್ವಶನ್, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ನೀವು ನೋಡ್ಕೋಬೋದು.
ಇನ್ನು ಚೇರ್ಮನ್ ಆಫ್ ರಾಜ್ಯಸಭಾ ಕೇಳಿದ್ದಾರೆ. ಚೇರ್ಮನ್ ಆಫ್ ರಾಜ್ಯಸಭಾ ಯಾರು? ವೈಸ್ ಪ್ರೆಸಿಡೆಂಟ್ನೇ ಚೇರ್ಮನ್ ಆಫ್ ರಾಜ್ಯಸಭಾ ಅಂತ ಕರೀತಾರೆ. ಅವ್ರು ಯಾರು? ಜಗದೀಪ್ ಧನ್ಖಡ್ ಅವರು. ಆ ಅಪಾಯಿಂಟ್ಮೆಂಟ್ ಆ ಇಯರಲ್ಲಿ ಆ ಅಪಾಯಿಂಟ್ಮೆಂಟ್ ಆಗಿತ್ತು ಇದು. ಹಾಗಾಗಿ ಆ ಕ್ವಶನ್ ಬಂದಿದೆ. ಅಂದರೆ ನೋಡಿ ಎಷ್ಟು ಡೈರೆಕ್ಟಾಗಿ ಬಂದಿದೆ. ಯಾರು ವೈಸ್ ಪ್ರೆಸಿಡೆಂಟ್ ಅಂತ ಡೈರೆಕ್ಟಾಗಿ ಕೇಳಿಬಿಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬಂದರೆ ನೋಡಿ IPC ಬಗ್ಗೆ ಕೇಳಿದ್ದಾರೆ. ಇಂಡಿಯನ್ ಪೀನಲ್ ಕೋಡು ಇದನ್ನು ನೋಡ್ಕೋಬೇಕಾಗುತ್ತೆ. ಅದ್ರದ್ದು ಅಮೆಂಡ್ಮೆಂಟ್ ಆಗಿತ್ತು. ನಮ್ಮ ಭಾಷೆಗಳಿಗೆ ಒತ್ತು ಕೊಟ್ಟು ಅದ್ರದ್ದು ಅಮೆಂಡ್ಮೆಂಟ್ ಆಗಿತ್ತು ನೋಡಿ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಅಂತ ಮಾಡಿದ್ದಾರೆ. ಅದು ಸೇಮ್ ಇಂಡಿಯನ್ ಪೀನಲ್ ಕೋಡ್. ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ. ಇನ್ನು ವಿಜಯನಗರ ಎಂಪೈರ್ ಯಾವಾಗ ಎಸ್ಟಾಬ್ಲಿಷ್ ಆಗಿದೆ ಅಂತ ಕೇಳಿದ್ದಾರೆ ನೋಡಿ. 1036 1336 ಅದು ನೋಡ್ಕೋಬೋದು. ಹರಿಹರನ್ ಬುಕ್ ಅಂತ ನೋಡಿದ್ದಾರೆ. ಸಂಗಮ ಅಂತ ಕೇಳಿದ್ದಾರೆ. ಸಂಗಮ ಡಿನಾಸ್ಟಿಕ್ ಬೀಳ್ತಾರೆ ಅವರು. ಅದನ್ನು ನೋಡ್ಕೋಬೇಕಾಗುತ್ತೆ ನೀವು. ಸೆಟಲ್ಮೆಂಟು ಫೌಂಡ್ ಡ್ಯೂರಿಂಗ್ ಕಿಜಾಡಿ ಎಕ್ಸ್ಕವೇಷನ್ ಅಂತ ಕೇಳಿದ್ದಾರೆ ನೋಡಿ. ಸಂಗಮ ಬಗ್ಗೆನೇ 2 ಸರಿ ಕ್ವಶನ್ ಕೇಳಿದ್ದಾರೆ. ಅಂದರೆ ನೀವು ಅರ್ಥ ಮಾಡ್ಕೋಬೋದು ಕೆಲವೊಂದು ಟಾಪಿಕ್ಗಳು ಎಷ್ಟು ಇಂಪಾರ್ಟೆಂಟ್ ಆಗಿದ್ದಾವೆ. ಕೆಲವೊಂದು ನೋಡಿ ರೀಜನಲ್ ಕಿಂಗ್ಡಮು ವಿಜಯನಗರ ಆಗಿರ್ಬೋದು, ಚಾಳುಕ್ಯರ ಆಗಿರ್ಬೋದು, ಆಮೇಲೆ ನೀವು ಮೈಸೂರು ಕಿಂಗ್ಡಮ್ ಆಗಿರ್ಬೋದು. ಇವೆಲ್ಲ ಎಷ್ಟು ಇಂಪಾರ್ಟೆಂಟ್ ಥೀಮ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಇದರಿಂದನೇ. ನೋಡಿ ಇಲ್ಲಿ ಇನ್ಕರೆಕ್ಟ್ ಒಂದು ಚೂಸ್ ಮಾಡಿ ಅಂತ ಕೇಳಿದ್ದಾರೆ ನೋಡಿ. ಪಟ್ಟದಕಲ್ಲು ಇವೆಲ್ಲ ಕರ್ನಾಟಕದ ಟೂರಿಸ್ಟ್ ಪ್ಲೇಸ್ಗಳು. ಇದು ತುಂಬ ಜನಗಳಿಗೆ ಗೊತ್ತಿಲ್ಲ ಅನ್ನೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ನೋಡಿ. ಈ ಥರ ಈಸಿ ಕ್ವಶನ್ಗಳನ್ನ ನೀವು ಪಿಕ್ ಮಾಡಬೇಕಾಗಿ ಬರುತ್ತೆ ನೋಡಿ. ಬೇಲೂರು ಹಳೆಬೀಡು ಹೊಯ್ಸಳರದು ಅದು ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್. ಇದು ಆಬ್ವಿಯಸ್ಲಿ ಗೊತ್ತಿರಲೇಬೇಕು. ನಮ್ಮ 50 ರೂಪಾಯಿ ಇಂಡಿಯನ್ ಕರೆನ್ಸಿ ನೋಟ್ ಮೇಲೂ ಇದಿದೆ. ಇದು ಸ್ಟೋನ್ ಚಾರಿಯಟ್ ವಿಜಯನಗರ ಎಂಪೈರ್ದು. ಹೌದು, ಇದು ಆನ್ಸರ್ ಯಾವುದಾಗುತ್ತೆ? ನನ್ ಆಫ್ ದಿಸ್ ಆಗುತ್ತೆ. ಯಾವುದೂ ಅಲ್ಲ, ಎಲ್ಲ ಕರೆಕ್ಟಾಗಿದ್ದಾವೆ ಅಂತ ನೋಡಿ. ಯಾವ ಸ್ಟೋನಿಂದ ಈ ದೇವಸ್ಥಾನಗಳನ್ನ ಮಾಡಲ್ಪಟ್ಟಿದೆ ಅಂತ ಕೇಳಿದ್ದಾರೆ. ಅದನ್ನು ನೀವು ನೋಡ್ಕೋಬೋದು. ನೋಡಿ ಕರ್ನಾಟಕ ಹೈಕೋರ್ಟ್ ಎಲ್ಲಿದೆ ಅಂತ ಕೇಳಿದ್ದಾರೆ. ಒಂದು ಧಾರವಾಡಲ್ಲಿದೆ, ಇನ್ನೊಂದು ಕಲಬುರಗಿಲಿದೆ. ಕಲಬುರಗಿ ಆಪ್ಷನಲ್ಲಿಲ್ಲ, ಆಬ್ವಿಯಸ್ಲಿ ಧಾರವಾಡ ಆಗುತ್ತೆ. ಇನ್ನು ವಿಚ್ ಆಫ್ ದ ನ್ಯೂಲಿ ಕ್ರಿಯೇಟೆಡ್ ಡಿಸ್ಟ್ರಿಕ್ಟ್ ಅಂತ ಕೇಳಿದ್ದಾರೆ. ಯಾವುದು ಹೊಸದಾಗಿರುವಂಥ ಜಿಲ್ಲೆ ಕೇಳಿದ್ದಾರೆ. ಹಾಗೆ ಮುಂದೆ ನೋಡೋಕ್ಕೆ ಬಂದರೆ ನೋಡಿ ನಾನು ಇದನ್ನು 30 ಮಿನಿಟ್ಸ್ ಒಳಗಡೆ ಈ ವಿಡಿಯೋನ ಕಂಪ್ಲೀಟ್ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ. ಇನ್ ಕೇಸ್ ಆಗಲಿಲ್ಲ ಅಂದರೆ ಟ್ರೈ. ಇನ್ ಕೇಸ್ ಆಗಲಿಲ್ಲ ಅಂತಂದರೆ ನೀವು 1.25 ಇಲ್ಲಾಂದರೆ 1.5x ಕೂಡ ನೋಡ್ಕೋಬೋದು. ನನಗೂ ಗೊತ್ತಾಗುತ್ತೆ ಟೈಮ್ ಕನ್ಸ್ಟೆಂಟ್ ಇದೆ ತುಂಬ. ಎಕ್ಸಾಮ್ ಇನ್ನೊಂದು 50 ಡೇಸಲ್ಲಿದೆ. ಬಟ್ ನಾವು ಏನು ಮಾಡಬೇಕು, ಯಾವುದಾದ್ರು ಇಂಪಾರ್ಟೆಂಟ್ನ ಅದನ್ನಂತೂ ಫಸ್ಟ್ ನಾವು ಪ್ರಯಾರಿಟಿ ಇಟ್ಕೊಂಡು ಟ್ರೈ ಮಾಡಲೇಬೇಕಾಗುತ್ತೆ. ಈ ಕ್ವಶನ್ ನೋಡ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಸಿಟೀಸ್ ಡಸ್ ನಾಟ್ ಹ್ಯಾವ್ ಎನ್ ಏರ್ಪೋರ್ಟ್ ಅಂತ ಕೇಳಿದ್ದಾರೆ. ನಾನು ಯಾಕೆ ಕನ್ನಡದಲ್ಲಿ ಕ್ವಶನ್ ಹಾಕಿಲ್ಲ ಅಂದರೆ ಇವೆಲ್ಲ ಈಸಿಯಾಗಿ ಇಂಗ್ಲೀಷಲ್ಲಿ ಅರ್ಥ ಆಗುವಂಥ ಕ್ವಶನ್ಗಳು. ಇವಕ್ಕೇನು ನನ್ನ ಅರ್ಥ ಆಗದೇ ಇರೋ ಥರ ಏನಿಲ್ಲ ಕ್ವಶನ್. ಯಾವ ಸಿಟಿಲಿ ಏರ್ಪೋರ್ಟ್ ಇಲ್ಲ ಅಂತ ಕೇಳ್ತಾ ಇದ್ದೀವಿ ನೋಡಿ. ಬೆಳಗಾಮಲ್ಲಂತೂ ಇರಲೇ ಬೆಳಗಾವಿ ಅಧಿವೇಶನ ಅಂತ ಕೇಳಿದರೆ, ಬೆಳಗಾವಿ ಅಧಿವೇಶನ ಅಂತ ಅಲ್ಲೊಂದು ಏರ್ಪೋರ್ಟ್ ಇರಲೇಬೇಕು. ಇಲ್ಲಾಂದ್ರೆ ನಮ್ಮ ಮಿನಿಸ್ಟ್ರುಗಳೇ ಹೇಗೆ ಟ್ರಾವೆಲ್ ಮಾಡೋಕ್ಕಾಗುತ್ತೆ? ಅದಾಗಲ್ಲ. ಇನ್ನು ನಾವು ನೋಡೋಕೆ ಹೋದರೆ ಕಲಬುರಗಿಲೂ ಇದೆ. ಇನ್ನು ನಾವು ಶಿವಮೊಗ್ಗ ಹಾಸನ ಅಂತ ಬಂದರೆ ಶಿವಮೊಗ್ಗ ನೋಡಿ ನಿಮ್ಗೆ ಗೊತ್ತಿರುತ್ತೆ. BS ಯಡಿಯೂರಪ್ಪ ಅವರು CM ಆಗಿದ್ದಾಗ ಕುವೆಂಪು ಏರ್ಪೋರ್ಟ್ ಅನ್ನೋದನ್ನ ಇನಾಗ್ರೇಟ್ ಮಾಡ್ತಾರೆ. ಅಂದರೆ ಕನ್ಸ್ಟ್ರಕ್ಷನ್ ಶುರು ಮಾಡ್ತಾರೆ. ಅದರ ಇನಾಗ್ರೇಷನ್ಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿಯವರು ಕೂಡ ಬಂದಿರ್ತಾರೆ. ಹಾಗಾಗಿ ಶಿವಮೊಗ್ಗದಲ್ಲಿ ಇರಲೇಬೇಕು. ಇನ್ನು ಇಲ್ಲದೇ ಇರೋದು ಅಂದ್ರೇನು? ಹಾಸನ್. ಇದು ನಿಮಗೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇಲ್ಲಿ ನೋಡಿ ಆಯಿಲ್ ರಿಫೈನರಿಗಳು ಯೂಶುವಲ್ ಆಗಿ ಎಲ್ಲಿರುತ್ತೆ? ಬಂದರು ಸಿಟಿಗಳಲ್ಲಿರುತ್ತೆ, ಪೋರ್ಟ್ ಸಿಟಿಗಳಲ್ಲಿರುತ್ತೆ. ಅದೆಲ್ಲಿದೆ ನೀವು ಅದರಿಂದ ನೋಡ್ಕೋಬೋದು ನೀವು ನೋಡಿ. ಬೆಂಗಳೂರು ಅಂತೂ ಇರೋಕ್ಕೆ ಸಾಧ್ಯ ಇಲ್ಲ, ನಮಗೆಲ್ಲ ಗೊತ್ತೇ ಇದೆ. ಇನ್ನು ಹುಬ್ಳಿ ಧಾರವಾಡ ಅಂತೂ ಸೆಂಟ್ರ್ ಪಾರ್ಟ್ ಆಫ್ ಕರ್ನಾಟಕ ಇದೆ, ಅದರಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನೋಡೋಕೆ ಬಂದರೆ ನಮಗೆ ಮಂಗಳೂರು ಕರೆಕ್ಟ್ ಆನ್ಸರ್ ಅಂತ ನೀವು ಈಸಿಯಾಗಿ ಇಲ್ಲಿ ಗೆಸ್ ಮಾಡ್ಬೋದು. ಇನ್ನು ನೋಡಿ ರಾಮನ್ ಸಂಶೋಧನೆ ಸಂಸ್ಥೆ ಎಲ್ಲಿದೆ ಅಂತ ಕೇಳಿದ್ದಾರೆ. ಇದು ಬೆಂಗಳೂರು. ಇವೆಲ್ಲ ನೀವು ಸ್ವಲ್ಪ ಎಫರ್ಟ್ ಹಾಕಬೇಕಾಗುತ್ತೆ. ಬಟ್ ಏನು ಅಷ್ಟೊಂದು ಸೀರಿಯಸ್ ಎಫರ್ಟ್ ಅಂತಲ್ಲ, ಕೆಲವೊಂದು ನಾವು ತಿಳ್ಕೊಬೇಕಾಗುತ್ತೆ ನೋಡಿ. ಈಗ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಎಲ್ಲಿದೆ? ಅದು ಬೆಂಗಳೂರಲ್ಲಿದೆ. ಈ ಥರ ತುಂಬ ಇಂಪಾರ್ಟೆಂಟ್ ಮೇನ್ ಸೆಂಟರ್ಗಳನ್ನ ನಾವು ನೋಡಬೇಕಾಗುತ್ತೆ. ಆಗ ನೋಡೋಕೆ ಬಂದರೆ ನೆಕ್ಸ್ಟ್ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಕೇಳಿದ್ದಾರೆ. ಇದು 2005 ಅಂತ ನೀವು ನೋಡ್ಬೋದು. ಕರ್ನಾಟಕ ಇನ್ಫಾರ್ಮೇಷನ್ ಕಮಿಷನ್, ಕರ್ನಾಟಕ ಅಂತಲ್ಲ ಎಲ್ಲ ಇನ್ಫಾರ್ಮೇಷನ್ ಕಮಿಷನ್ಗಳು ಆಗಿರೋದೇ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಡಿಲಿ. ಇದು ನೀವು ನೋಡ್ಕೋಬೋದು. ಇನ್ನು ನೋಡಿದ್ರೆ ಇಲ್ಲಿ ನೋಡಿ ವಾಟ್ ಇಸ್ ದ ಏಜ್ ಕ್ರೈಟೀರಿಯಾ ಟು ಫೈಲ್. ಇದು ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ ಕ್ವಶನ್, ಹೌದು. ಬಟ್ ಇದು ಇಂಪಾರ್ಟೆಂಟ್ ಟಾಪಿಕ್ ಆಗಿರೋದ್ರಿಂದ ನಾವು ಸ್ವಲ್ಪ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಓದೋದ್ರಿಂದ ಈ ಕ್ವಶನ್ನ ಕೂಡ ನಾವು ಅಟೆಂಡ್ ಮಾಡ್ಬೋದು ನೋಡಿ. ನೋ ಏಜ್ ಬಾರ್, ಈವನ್ ಮೈನರ್ ಕೂಡ ಏನಂತಾರೆ RTIಗೆ ಅಪ್ಲೈ ಮಾಡ್ಬೋದು. ಬಟ್ ಗಾರ್ಡಿಯನ್ದು ಪರ್ಮಿಷನ್ ಇರಬೇಕು, ಇಲ್ಲ ಥ್ರೂ ಗಾರ್ಡಿಯನ್ ಅಪ್ಲೈ ಮಾಡ್ಬೋದು ಅಂತ ಗೊತ್ತಾಗುತ್ತೆ ನಿಮಗೆ ನೋಡಿ. ಇದರಲ್ಲಿ ಕರ್ನಾಟಕದಲ್ಲೂ ಇದೆ, ಕನ್ನಡದಲ್ಲೂ ಇದೆ. ವಯಸ್ಸಿನ ನಿಬಂಧನೆ ಇಲ್ಲ, ಇದನ್ನು ನೋಡ್ಕೋಬೋದು ನೀವು ನೋಡಿ. ಪವರ್ ಆಫ್ ಹೈಕೋರ್ಟು ಎಲ್ಲಿ ತೊಗೊಳುತ್ತೆ? ಪವರ್ ಆಫ್ ಹೈಕೋರ್ಟ್ ಟು ಇಶ್ಯೂ ರಿಟ್ಸ್ ಅಂತ. ರಿಟ್ಸ್ ಏನಕ್ಕೆ ಕೊಡ್ತಾರೆ? ಕಾನ್ಸ್ಟಿಟ್ಯೂಷನಲ್ ಏನಂತಾರಲ್ಲ, ಫಂಡಮೆಂಟಲ್ ರೈಟ್ಸ್ಗಾಗಿ ಕೊಡ್ತಾರೆ. 226. ಅದೇ ನಾವು ಸುಪ್ರೀಂ ಕೋರ್ಟಿಗೆ ಬಂದರೆ ಆರ್ಟಿಕಲ್ 32 ಅಂತ ಬರುತ್ತೆ. ಹಾಗೆ ಇಲ್ಲಿ ನೋಡಿ ಒರಿಜಿನಲ್ ಜ್ಯೂರಿಸ್ಟಿಕ್ಷನ್ ಕೇಳಿದ್ದಾರೆ, ಆರ್ಟಿಕಲ್ 131. ಒಂದು ಸರಿ ಅಂತೂ ಆರ್ಟಿಕಲ್ 368 ಕೇಳಿದ್ದಾರೆ ಡೈರೆಕ್ಟಾಗಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಗ್ಗೆ. ಅದು ಯಾವ ಆರ್ಟಿಕಲಲ್ಲಿ ಬರುತ್ತೆ ಅಂತ. ಆರ್ಟಿಕಲ್ 360 ಅಂತ ನೀವು ನೋಡ್ಕೋಬೋದು. ಇಲ್ಲಿ ನೋಡಿ, ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಕ್ವಶನ್ ಡಿಫಿಕಲ್ಟಿ ಅನ್ನೋದಕ್ಕಿಂತ ಆ ಥೀಮ್ಗಳು ಹೆಂಗೆ ರಿಪೀಟ್ ಆಗಿದ್ದಾವೆ ಅಂತ. ಈಗ ನೋಡಿ ಯಾವ ರಾಜ್ಯ ಜಾಸ್ತಿ ಬಾರ್ಡರ್ಗಳನ್ನ ಶೇರ್ ಮಾಡುತ್ತೆ ಬೇರೆ ರಾಜ್ಯಗಳ ಜೊತೆ ಅಂತ ಕೇಳಿದ್ದಾರೆ. ಇದು ನೋಡಿ ಉತ್ತರ ಪ್ರದೇಶ ಅಂತ ನೀವು ಚೂಸ್ ಮಾಡ್ಬೋದು. ಇನ್ನು ನೋಡಿ ಲಾಂಗೆಸ್ಟ್ ಕೋಸ್ಟ್ ಲೈನ್ ಯಾವುದಿದೆ ಅಂತ. ಗುಜರಾತ್ ಅಂತ ನಿಮ್ಗೆ ಗೊತ್ತಿರುತ್ತೆ. ಕೆಲವೊಂದು ನೀವು ಓದಬೇಕಾಗಿ ಬರುತ್ತೆ. ಇವೆಲ್ಲ ಸ್ವಲ್ಪ ಜನರಲ್ ನಾಲೆಡ್ಜ್ ಕ್ವಶನ್ಗಳು. ಇದನ್ನು ನೀವು ಓದೋದ್ರಿಂದ ನೀವು ಈ ಕ್ವಶನ್ಗಳನ್ನ ಈಸಿಯಾಗಿ ಅಟೆಂಡ್ ಮಾಡ್ಬೋದು ನೋಡಿ. ಸ್ಪೀಡ್ ಆಫ್ ಲೈಟ್ ಬಗ್ಗೆನೇ 2 ಸರಿ ಕೇಳಿದ್ದಾರೆ ಕ್ವಶನ್, ಇದನ್ನು ನೋಡ್ಕೋಬೋದು ನೀವು. ಇನ್ನು ಅದು ಬಂದರೆ ನೋಡಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಮೆಜರ್ ಆಫ್ ಡಿಸ್ಟೆನ್ಸ್ ಅಂತ ಕೇಳಿದ್ದಾರೆ. ಯಾವುದು ಏನಂತಾರಲ್ಲ ದೂರವನ್ನು ಅಳೆಯುವ ಮಾಪನ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ನೀವು ನೋಡಿ ಇವಾಗ ಮೈಲ್ ಆಗಲಿ, ಯಾರ್ಡ್ ಆಗಲಿ, ಲೈಟ್ ಇಯರ್ ಆಗಲಿ, ಇವೆಲ್ಲ ದೂರನ ಅಳೆಯುವಂಥ ಮಾಪನಗಳು.
ಮೈಲು ಅಂದರೆ ಏನು, ಕಿಲೋಮೀಟರ್ಸು, ಮೈಲ್ಗಳು, ಯಾರ್ಡ್ಗಳು, ಇಷ್ಟು ಯಾರ್ಡ್ ಇದ್ದಾವೆ ಅಂತ ಹೇಳ್ತಾರೆ. ಅಲ್ಲಿಗೆ ಆನ್ಸರ್ ಬಂದು ಇದು ನನ್ ಆಫ್ ದೀಸ್ ಆಗುತ್ತೆ. ಇಲ್ಲಿ ನೋಡಿ, ಇದು ಈ ಗುಂಪು ಒಳಗಡೆ ಯಾವ್ದು ಬರಲ್ಲ ಅಂತ ಕೇಳ್ತಾ ಇದ್ದಾರೆ. ಇಷ್ಟು ಸೆಂಟಿಮೀಟರ್ ಇಸ್ ಇಷ್ಟು ಮೀಟರ್ ಅಂತ ಇರುತ್ತೆ. ಹಾಗೆ ಯಾರ್ಡ್ ಅಂತ ನೋಡೋಕೆ ಹೋದರೆ, ಬಟ್ ಔನ್ಸ್ ಅನ್ನೋದೇನು ಇದಲ್ಲ, ಇದೇ ಬೇರೆ ಕ್ಯಾಟಗರಿ ಅಂತ ಇರೋವಂಥದ್ದು. ಇದನ್ನು ಏನು ಮಾಡ್ತಾರೆ, ಇದರಲ್ಲಿ ಮಾಸ್ನ ಆಗಲಿ ಇಲ್ಲ ವೆಯ್ಟ್ ಆಗಲಿ ಮೆಷರ್ ಮಾಡೋಕ್ಕೆ ಅಂತ ಬಳಸುವಂಥ ಸಾಧನ ಇದು. ಕೆಲವೊಂದು ಸರಿ ಅಂತೂ ಇದ್ರದ್ದು SI ಯೂನಿಟ್ ಏನು ಅಂತ ಕೇಳಿದ್ದಾರೆ, ಅದನ್ನು ನೀವು ನೋಡ್ಕೋಬೋದು. ನೋಡಿ ಇಲ್ಲಿ ಡೈರೆಕ್ಟ್ NCERT ಇಂದ ತೆಗೆದಿರೋಂಥ ಕ್ವಶನ್ ಇದು. ಗೈಸ್, ಇವಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು NCERTದು ಒನ್ಲೈನರ್ ಸಮ್ಮರಿಗಳಾಗಲಿ ಅವೆಲ್ಲ ಪ್ರೊವೈಡ್ ಮಾಡೋ ಜವಾಬ್ದಾರಿ ನಂದು. ಸಣ್ಣ ಪುಟ್ಟ ಕ್ಲಾಸ್ಗಳಾಗಲಿ ಅವೆಲ್ಲ ತೊಗೊಳ್ಳೋವಂಥ ಜವಾಬ್ದಾರಿ, ನಿಮ್ಗೆ ಎಷ್ಟು ಬೇಕು ಈ ಎಕ್ಸಾಮ್ಗೆ ಅಲ್ಲಿದಷ್ಟು ನಾಲೆಡ್ಜ್ ಕೊಡೋ ಜವಾಬ್ದಾರಿ ನಂದು. ಇಲ್ಲಿ ನೋಡಿ, ಓಝೋನ್ ಬಗ್ಗೆ ಕೇಳಿದ್ದಾರೆ. ಓಝೋನ್ ಒಂದು ಎಲ್ಲಿರುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಟ್ರಾಪೋಸ್ಫಿಯರ್ ಇರುತ್ತೆ, ಅದಾದಮೇಲೆ ನಿಮಗೆ ಸ್ಟ್ರಾಟೋಸ್ಫಿಯರ್ ಇರುತ್ತೆ. ಟ್ರಾಪೋಸ್ಫಿಯರಲ್ಲೂ ಇರುತ್ತೆ ಓಝೋನು, ಬಟ್ ಅದು ಪೊಲ್ಯೂಟೆಂಟ್ ಆಗಿರುತ್ತೆ, ಆಯಿತಾ. ಬಟ್ ಸ್ಟ್ರಾಟೋಸ್ಫಿಯರಲ್ಲಿ ಇರೋದು ಏನು, ಅದು ಒಳ್ಳೆ ಓಝೋನು. ಅದೇನು ಮಾಡುತ್ತೆ, ನಮಗೆ UV ರೇಸ್ನ ತಡೆಯುತ್ತೆ. ಹಾಗಾಗಿ ನೀವು ಸ್ಟ್ರಾಟೋಸ್ಫಿಯರ್ ಚೂಸ್ ಮಾಡ್ಬೋದು. ಇನ್ನು ನೋಡಿ, ಏರ್ಪ್ಲೇನ್ಸ್ ಜನರಲಿ ಟ್ರಾವೆಲಿಂಗ್ ಅಂತ ಕೇಳಿದ್ದಾರೆ. ಇದು ಕೂಡ ಸ್ಟ್ರಾಟೋಸ್ಫಿಯರ್. ಯಾಕೆ, ಅಲ್ಲಿರೋವಂಥ ಗಾಳಿ ಅದಕ್ಕೆ ಅವಕಾಶ ಮಾಡಿಕೊಡುತ್ತೆ ಏರೋಪ್ಲೇನ್ಗಳು ಸ್ಮೂತಾಗಿ ಮೂವ್ಮೆಂಟ್ ಆಗಲಿಕ್ಕೆ. ಹಾಗಾಗಿ ಅದು ಸ್ಟ್ರಾಟೋಸ್ಫಿಯರು. ನೋಡಿ, ರೆಗ್ಯುಲೇಟರ್ ಆಫ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಂತ ಕೇಳಿದ್ದಾರೆ. ಇದು ನ್ಯೂಸ್ ಪೇಪರ್ ಓದೋರಿಗೆ ಯಾರಿಗಾದ್ರೂ ಗೊತ್ತಿರಲೇಬೇಕು ಅಂತ ವಿಚಾರ. ಕೆಲವೊಂದು ಈಗಿನ ಟ್ರೆಂಡಲ್ಲಿ ಬಾಂಡ್ ಆಗಲಿ, ಸ್ಟಾಕ್ ಮಾರ್ಕೆಟ್ಗಳಾಗಲಿ ಅವೆಲ್ಲ ಜಾಸ್ತಿ ನಡೆಯುತ್ತೆ. ತುಂಬ ಜನ ದುಡ್ಡನ್ನ ಇನ್ವೆಸ್ಟ್ ಮಾಡೋ ಕಡೆ ಅದನ್ನ ನೋಡ್ತಾ ಇರ್ತಾರೆ. ಆ ವಿಚಾರದಲ್ಲಿ ನೋಡೋಕೆ ಹೋದರೆ ಇದು ಸೆಬಿ ಆನ್ಸರ್, ಕರೆಕ್ಟ್ ಆನ್ಸರು. ಇಲ್ಲಿ ನೋಡಿ, ಇದು ಸ್ವಲ್ಪ ನಿಮಗೆ ಕಷ್ಟ ಅನಿಸ್ಬೋದು, ಇನ್ಶೂರೆನ್ಸ್ ಸೆಕ್ಟರು. ಬಟ್ ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ಒಂದು ಲೆವೆಲ್ ಆಫ್ ಪ್ರಿಪ್ರೇಷನ್ ಮಾಡಿರೋರಿಗೆ ಇದು ಕೂಡ ಒಂದು ಈಸಿ ಕ್ವಶನು. ನೋಡಿ, ಇಂಡಿಯನ್ ಇನ್ಶೂರೆನ್ಸ್ ರೆಗ್ಯುಲೇಟರ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಬರುತ್ತೆ. ಇನ್ಶೂರೆನ್ಸ್ ಸೆಕ್ಟರ್ನ ಯಾರು ರೆಗ್ಯುಲೇಟ್ ಮಾಡ್ತಾರೆ ಇಂಡಿಯಾದಲ್ಲಿ ಅಂತಂದರೆ, ನೋಡಿ, ಇದು ಸೆಬಿನೇ 2 ಸರಿ ಕೇಳಿದ್ದಾರೆ. 2 ಸರಿ ಬಂದಿದೆ ಸೆಬಿ. ನೀವು ಸೆಬಿ ತಿಳ್ಕೊಳ್ಳೋದ್ರಿಂದ ಇದರಲ್ಲಿ ಒಂದನ್ನು ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು. ಈ ಥರ ಕೆಲವೊಂದು ಕ್ವಶನ್ಗಳನ್ನ ನಾವು ಅಪ್ರೋಚ್ ಮಾಡಬೇಕಾಗುತ್ತೆ. ನೋಡಿ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಬಗ್ಗೆ ಕೇಳಿದ್ದಾರೆ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಯಾರು ಮಾಡ್ತಾರೆ, ಯಾರು ಕಂಡುಹಿಡಿತಾರೆ ಇದ್ರ ಟ್ಯಾಕ್ಸ್ನ ಅಂತ ಕೇಳಿದ್ದಾರೆ. ಇದು ಆಬ್ವಿಯಸ್ಲಿ GST ಕೌನ್ಸಿಲ್, ಇದಕ್ಕೆ ಅಂತಲೇ ಇದನ್ನು ಮಾಡಿದ್ದಾರೆ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡಿ ಇದಕ್ಕೆ ಅಂತಲೇ ಒಂದು ಬೋರ್ಡ್ ಡೆವಲಪ್ ಮಾಡಿದ್ದಾರೆ, ಅದು GST ಕೌನ್ಸಿಲ್. ಅದ್ರ ಕೆಲಸ ಏನು, ಅದ್ರ ಕೆಲಸನೇ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ನ ಕಂಡುಹಿಡಿಯೋದು. ಇನ್ನು ಫಿಸ್ಕಲ್ ಪಾಲಿಸಿ ಯಾರು ಮಾಡ್ತಾರೆ, ನಮ್ಮ ಫಿನಾನ್ಸ್ ಮಿನಿಸ್ಟ್ರಿ ಮಾಡುತ್ತೆ. ನಮ್ಮ ಫಿನಾನ್ಸ್ ಮಿನಿಸ್ಟ್ರಿ ಇದ್ದಾರೆ, ಅವ್ರು ನೋಡ್ಬೋದು, ನಿರ್ಮಲಾ ಸೀತಾರಾಮನ್ ಅವ್ರು ಏನು ಮಾಡ್ತಾರೆ, ಬಜೆಟ್ನ ತೊಗೊಬಂದು ಲೋಕಸಭಾದಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಹಾಗಾಗಿ ಇದು ಅದೇ ಡಿಪಾರ್ಟ್ಮೆಂಟ್ ಮಾಡಲೇಬೇಕು ಇದನ್ನು. ಇನ್ನು ಆ ಥರ ನೋಡೋಕೆ ಬಂದರೆ ನೋಡಿ, ರಿವರ್ ಬಗ್ಗೆ ಕೇಳಿದ್ದಾರೆ, ವಾಟರ್ ವೇ ಯಾವುದು ಅಂತ ಅದು ಕೇಳಿದ್ದಾರೆ. ಇನ್ನು ಡೆಲ್ಟಾ ಬಗ್ಗೆ, ಜೂಟ್ ಕಲ್ಟಿವೇಷನ್ ಬಗ್ಗೆ ಕೇಳಿದ್ದಾರೆ. ಡೆಲ್ಟಾ ಏರಿಯಾ ಯಾವುದು ಇದರಲ್ಲಿ ಅಂತ ನೀವು ಗಂಗಾ ಅಂತ ಈಸಿಯಾಗಿ ನೀವು ಪಿಕ್ ಮಾಡ್ಬೋದು. ಇಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಕೇಳಿದ್ದಾರೆ, ನೋಡಿ, ಶರಾವತಿ ಅಂತ ತೊಗೋಬೋದು ನೀವು. ಅಂದರೆ ಅರ್ಥ ಮಾಡ್ಕೊಳ್ಳಿ, 4 ಕ್ವಶನ್, ಆಲ್ಮೋಸ್ಟ್ 3-4 ಕ್ವಶನ್ ನಿಮಗೆ ರಿವರ್ ಬಗ್ಗೆನೇ ಇದೆ. ಅಂದರೆ ನಿಮ್ಗೆ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ಕೆಲವೊಂದು ಫೋಕಸ್ ಮಾಡುವಂಥ ಏರಿಯಾಗಳಿದ್ದಾವೆ. ಆ ಏರಿಯಾಗಳನ್ನ ನಾವು ಇಟ್ಟು ಮಾಡಿದ್ರೆ ಡೆಫಿನೆಟ್ಲಾಗಿ ನಮಗೆ ಒಂದು ಡೀಸೆಂಟ್ ಅಮೌಂಟ್ ಬರುತ್ತೆ. ಈಗ ನೋಡಿ, ನಿಮಗೆ 65ರಿಂದ 75 ಅಂತ ನಾನು ಆಲ್ರೆಡಿ ನಿಮಗೆ ಹೇಳಿದೆ. ಈ ಥರ ಕೆಲವೊಂದು ಟಾಪಿಕ್ಗಳನ್ನ ನೀವು ಹಿಟ್ ಮಾಡೋದ್ರಿಂದ 20ರಿಂದ 25 ಮಾರ್ಕ್ಸ್ ನೀವು ತೊಗೊಬಿಟ್ರೆ, ಇನ್ನು 40 ಮಾರ್ಕ್ಸ್ಗಷ್ಟೇ ನೀವು ಕಷ್ಟಪಡಬೇಕು. ಈ 40 ಮಾರ್ಕ್ಸ್ ಕಷ್ಟಪಡೋಕ್ಕೆ ನಿಮ್ಮ ಹತ್ರ ಆಲ್ಮೋಸ್ಟ್ ಆಲ್ರೆಡಿ 50 ಡೇಸ್ ಇದ್ದಾವೆ. ಈ 50 ಡೇಸ್ನ ನೀಟಾಗಿ ಪ್ಲ್ಯಾನ್ ಮಾಡಿ ನಾವು ಅಪ್ರೋಚ್ ಮಾಡಿದ್ರೆ ಡೆಫಿನೆಟಾಗಿ ಆಗುತ್ತೆ. ನೆಕ್ಸ್ಟ್ ಬಂದರೆ ನೋಡಿ, ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಫ್ಲೋಯಿಂಗ್ ರಿವರ್ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಹೇಮಾವತಿ ಅಂತ ಇದೆ. ಹೇಮಾವತಿ ಬಂದು ಕಾವೇರಿ, ಅದು ನಿಮಗೂ ಗೊತ್ತು. ಕಾವೇರಿದು ಇದೊಂದು ಟ್ರಿಬ್ಯೂಟ್ರಿ ಅಂತ. ಇದು ಬಂದು ನಿಮಗೆ ಎಲ್ಲಿ ಬೀಳುತ್ತೆ, ಇದು ಪೂರ್ವಕ್ಕೆ ಹರಿಯುವಂಥ ನದಿ. ಇದು ಬೇ ಆಫ್ ಬೆಂಗಾಲಿಗೆ ಬಂದು ಬೀಳುತ್ತೆ. ಇನ್ನು ನೀವು ತುಂಗಭದ್ರಾ ಆಗಲಿ, ಘಟಪ್ರಭಾ ಆಗಲಿ ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಕೆಲವೊಂದು ಇದು ಕೃಷ್ಣ ರಿವರ್ದು ನೋಡ್ಬೋದು, ನೀವು ಟ್ರಿಬ್ಯೂಟ್ರಿ ನೋಡ್ಬೋದು. ಇನ್ನು ಕಾಳಿ ಅಂತ ಬಂದರೆ ನೋಡಿ, ಕಾಳಿನೇ ವೆಸ್ಟ್ ಫ್ಲೋಯಿಂಗು, ಅಂದರೆ ಪಶ್ಚಿಮಕ್ಕೆ ಹರಿಯುವಂಥ ನದಿ ಯಾವುದು, ಕಾಳಿ. ಅಲ್ಲೇ ನೀವು ಅನ್ಶಿ ನ್ಯಾಷನಲ್ ಪಾರ್ಕ್ ನೋಡ್ಬೋದು. ಅಂದರೆ ನೀವು ಒಂದು ರಿವರ್ ಓದೋದಂತಲ್ಲ, ಆ ರಿವರ್ ಹತ್ರ ನೋಡಿ, ಕಾವೇರಿ ರಿವರ್ ಬಗ್ಗೆ ಓದ್ತಾ ಇದ್ರೆ ಅಲ್ಲಿ ನೀವು ನೋಡಬೇಕಾಗುತ್ತೆ. ರಂಗನತಿಟ್ಟು ರಾಮ್ಸರ್ ಸೈಟ್ ಇದೆ, ಅದನ್ನು ನೋಡಬೇಕಾಗುತ್ತೆ. ಇನ್ನು ನ್ಯಾಷನಲ್ ಪಾರ್ಕ್ಗಳು, ಬಂಡೀಪುರ ಈಗ ನೋಡಿ, ಕಬಿನಿ ನದಿ ಹತ್ರ ಬಂಡೀಪುರ ನ್ಯಾಷನಲ್ ಪಾರ್ಕ್ ಸಿಗುತ್ತೆ ನಿಮಗೆ. ಆ ಥರ ಒಂದು ಫುಲ್ ಸರ್ಕಲ್ ಅಪ್ರೋಚ್ ಇಟ್ಕೊಂಡು ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಬರೀ ರಿವರ್ ಅಂದರೆ ರಿವರ್ ಒಂದೇ ಅಲ್ಲ, ಆ ರಿವರ್ ಸುತ್ತಮುತ್ತ ಏನಿದ್ದಾವೆ, ಅದಕ್ಕೆ ಜಿಯೋಗ್ರಫಿ ಆಗಿರಲಿ, ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನ ತಿಳ್ಕೊಳ್ಳೋದ್ರಿಂದ ಈ ಥರ ಕ್ವಶನ್ಗಳನ್ನ ನೀವು ಅಟೆಂಡ್ ಮಾಡ್ಬೋದು. ಈಗ ನೋಡಿ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಕೇಳ್ತಾ ಇದ್ದಾರೆ. ಇದು ನೀವು ಒಡಿಶಾ ಅಂತ ಚೂಸ್ ಮಾಡ್ಬೋದು. ನೋಡಿ, ನಿಮಗೆ ರಾಜಸ್ಥಾನಿಂದ ಇರಲಿ, ಮಧ್ಯಪ್ರದೇಶ್ ಇರಲಿ, ಛತ್ತೀಸ್ಗಢ ಇರಲಿ, ತ್ರಿಪುರ ಇರಲಿ, ಇವೆಲ್ಲದ್ರ ಮುಖಾಂತರ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅದು ಹೋಗುತ್ತೆ. ಇದು ನೀವು ಇಂಗ್ಲೀಷ್ ವರ್ಷನ್ ನೋಡ್ಕೋಬೋದು. ಇದನ್ನು ನಾನು ಹಾಕಿರೋದು ನಿಮ್ಗೆ ಅರ್ಥ ಆಗಲಿ ಅಂತ ಅಷ್ಟೇ. 180 ಡಿಗ್ರಿ ಲಾಂಗಿಟ್ಯೂಡ್ ಕೇಳ್ತಾ ಇದ್ದಾರೆ. ಇನ್ನು ಇಂಟರ್ನ್ಯಾಷನಲ್ ಡೇಟ್ ಲೈನು, ಒಂದು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಇರುತ್ತೆ. ಇದರದ್ದು ವೆಸ್ಟ್ಗೆ ಈಸ್ಟ್ಗೆ ಡೇಟ್ ಚೇಂಜ್ ಆಗುತ್ತೆ. ಅದೆಲ್ಲ ಜಿಯೋಗ್ರಫಿ. ಬರೀ ಜಿಯೋಗ್ರಫಿದು ಕೆಲವೊಂದು ಮ್ಯಾಪ್ಗಳನ್ನ ನೋಡೋದ್ರಿಂದ ಕೆಲವೊಂದಷ್ಟು ಜಿಯೋಗ್ರಫಿ ಕ್ವಶನ್ಗಳನ್ನ ನೀವು ಅಟೆಂಡ್ ಮಾಡ್ಬೋದು. ಹೌದಾ, ನಾನು ನಿಮಗೇನು ಇದು ಕಷ್ಟಪಡಬೇಕು, ತುಂಬ ಈಸಿ ಆ ಥರ ಹೇಳ್ತಾ ಇಲ್ಲ. ಹೇಗೆ ನಾವು ರೈಟ್ ಸ್ಟ್ರಾಟಜಿನ ಇಟ್ಕೋಬೋದು, ಹೇಗೆ ನಾವು ಹೌದಪ್ಪ ಈ ಎಕ್ಸಾಮ್ಗೆ ಹೆಂಗೆ ಅಪ್ರೋಚ್ ಮಾಡ್ಬೋದು, ನಾವು ಒಂದು ಮಿನಿಮಮ್ ಮಾರ್ಕ್ಸ್ನ ನಾವು ಹೆಂಗೆ ತೊಗೋಬೋದು, ನಮಗೆ ನಾವು ಕಾನ್ಫಿಡೆನ್ಸ್ನ ನಮ್ಮ ಮೇಲೆ ನಾವು ಹೆಂಗೆ ಬೂಸ್ಟ್ ಮಾಡ್ಕೋಬೋದು ಅಂದರೆ ಈ ಥರ ಕ್ವಶನ್ಗಳನ್ನ ನೋಡೋದ್ರಿಂದ. ಈಗ ನೋಡಿ, ಇದಂತೂ ಈಸಿ, ನಮಗೆ ಸ್ಕೂಲ್ ಲೆವೆಲಲ್ಲೇ ಗೊತ್ತಿರುತ್ತೆ.
ಇದನ್ನು ನಾನು ಈಸಿ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ನಮಗೆ ಸ್ಕೂಲಲ್ಲಿದ್ದಾಗ ಫ್ಲಾಗ್ ಹಾಸ್ಟಿಂಗ್ ಇರ್ತಿತ್ತು, ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ದಿನಾಚರಣೆ, ಆಮೇಲೆ ಯಾವುದೇ ಥರ ಏನಂತಾರಲ್ಲ ಗಣರಾಜ್ಯೋತ್ಸವಗಳಿದ್ದಾಗ ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು. ಏನೇನೆಲ್ಲ ಇರ್ತಾಯಿತ್ತು, ಈವೆಂಟ್ಗಳಿರ್ತಾಯಿತ್ತು. ಅದನ್ನು ನೋಡೋಕೆ ಹೋದರೆ ನೋಡಿ, ನಿಮಗೆ ಕೇಳಿದರೆ ಹೌ ಮೆನಿ ಸ್ಪೋಕ್ಸ್, ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆಗಳಿದ್ದಾವೆ ಅಂತ ಕೇಳಿದ್ದಾರೆ ನೋಡಿ, 24. ಇದಕ್ಕೆ ಏನು ನಿಮಗೆ ಎಕ್ಸ್ಟ್ರಾ ನಾಲೆಡ್ಜೇ ಬೇಕಾಗಿಲ್ಲ, ಬೇಸಿಕ್ ಕಾಮನ್ ಸೆನ್ಸಿಂದನೇ ಸಾಲ್ವ್ ಆಗುತ್ತೆ ಈ ಕ್ವಶನು. ಇಲ್ಲಿ ನೋಡಿ, ಕರ್ನಾಟಕ ಬರ್ಡ್ ಯಾವುದು ಅಂತ ಕೇಳಿದ್ದಾರೆ, ಸ್ಟೇಟ್ ಎಂಬ್ಲಮಲ್ಲಿ ಇರೋಂಥ ನೋಡಿ ಗಂಡಬೇರುಂಡ. ಇದು ಈ ಎಕ್ಸಾಮ್ಗೆ ಓದೋದು ನಿಮಗೆ ಇಷ್ಟಾದರೂ ಮಿನಿಮಮ್ ನಿಮಗೆ ಗೊತ್ತಿರಬೇಕು ನಾಲೆಡ್ಜು. ಇದು ಗೊತ್ತಿರುತ್ತೆ ಅಂತ ನಾನು ಎಲ್ಲರ ಹತ್ರನೂ ಭಾವಿಸ್ತೀನಿ. ಇದಕ್ಕೇನು ನಮಗೆ ಎಕ್ಸ್ಟ್ರಾ ನಾಲೆಡ್ಜ್ ಬೇಕಾಗಿಲ್ಲ. ಸರಿನಾ? ಇನ್ನು ವೈಫೈ ಕೇಳಿದ್ದಾರೆ ನೋಡಿ, ವೈಫೈ ಯಾವುದು, ರೇಡಿಯೋ ವೇವ್ಸು, ಅಂದರೆ ಲೈಟ್ ಸ್ಪೆಕ್ಟ್ರಮ್ ಬಗ್ಗೆನೇ ಒಂದು 2-3 ಕ್ವಶನ್ ಕೇಳಿದ್ದಾರೆ. ಸರಿನಾ? ಇಲ್ಲ ಲಾಂಗೆಸ್ಟ್ ವೇವ್ ಲೆಂತ್ ಇರೋಂಥದ್ದು ಇನ್ಫ್ರಾರೆಡ್ ಇರ್ಬೋದು. ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವು ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂತ. ನೋಡಿ, ಮರೀಚಿಕೆ ಬಗ್ಗೆ ಕೇಳಿದ್ದಾರೆ, ಆಪ್ಟಿಕಲ್ ಫೈಬರ್ ಹೇಗೆ ವರ್ಕ್, ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತ ಕೇಳಿದ್ದಾರೆ. ಈ ಥರ ನೋಡೋಕೆ ಹೋದರೆ ನೀವು ಒಂದಷ್ಟು ಸ್ಟ್ರಾಟಜಿನ ನೀವು ಮಾಡಬೇಕಾಗುತ್ತೆ. ನಾನು ನಿಮಗೆ ಸ್ಟ್ರಾಟಜಿ ಅಂತ ಬಂದರೆ ನಿಮಗೆ ವೀಕ್ ವೈಸ್ ಸ್ಟ್ರಾಟಜಿನೂ ಹಾಕಿದ್ದೀನಿ. ನಿಮಗೆ ವೀಕ್ ವೈಸ್ ಆಗಲ್ಲಪ್ಪ, ನಂಗೆ ಒಂದು ವಾರವೆಲ್ಲ ಒಂದೇ ಸಬ್ಜೆಕ್ಟ್ನ ಓದೋಕ್ಕಾಗಲ್ಲ, ಬೋರ್ ಆಗುತ್ತೆ ಅಂತಂದರೆ ನೀವು ಡೈಲಿ ಸ್ಟ್ರಾಟಜಿಗಳನ್ನ ಕೂಡ ಫಾಲೋ ಮಾಡ್ಬೋದು. ಡೈಲಿ ಅಂತಂದರೆ ನೋಡಿ, ದಿನಕ್ಕೆ ಒಂದು ಮೇನ್ ಸಬ್ಜೆಕ್ಟ್ಗಳು ಯಾವುದು ನಿಮಗೆ, ಪಾಲಿಟಿ ಆಗಲಿ, ಜಿಯೋ ಆಗಲಿ, ಎಕನಾಮಿ ಆಗಲಿ, ಇನ್ನು ಎನ್ವೈರ್ಮೆಂಟ್ ಆಗಲಿ, ಕರ್ನಾಟಕ ಹಿಸ್ಟ್ರಿ ಆಗಲಿ, ಇವನ್ನೆಲ್ಲ ಮೇನ್ ಸಬ್ಜೆಕ್ಟಾಗಿ ಇಟ್ಕೊಂಡು ನೋಡಿ. ಕರ್ನಾಟಕ ಜಿ ಕೆಗೆ ಇದಕ್ಕೊಂದು 3 ಅವರ್ ಕೊಡೋದು, ಕರ್ನಾಟಕ ಜಿ ಕೆಗೆ 2 ಅವರ್ ಕೊಡೋದು, ಕರ್ನಾಟಕ ಕರೆಂಟ್ ಅಫೇರ್ಸ್ ಬಂದು ಅದಕ್ಕೊಂದು 2 ಅವರ್ ಕೊಡೋದು. ಇನ್ನು ಮೆಂಟಲ್ ಎಬಿಲಿಟಿ ಡೈಲಿ 1 ಅವರ್ ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡೋದ್ರಿಂದ ಅದು ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಈಗ MCQ ನೋಡಿ, ಡೈಲಿ 1 ಅವರ್ ಒಂದು ಪ್ರಾಕ್ಟೀಸ್ ಮಾಡಬೇಕು. ಈ ಪ್ರಾಕ್ಟೀಸ್ಗೇನು ಎಲ್ಲ ಬುಕ್ಗಳನ್ನೇ ತೊಗೋಬೇಕು ಅಂತೇನಿಲ್ಲ. ಈಗಿನ ಕಾಲದಲ್ಲಿ ನಿಮಗೆ ಚಾಟ್ GPT ಹೋದರೂ ಅಷ್ಟೇ, ಚಾಟ್ GPT, ಜೆಮಿನಿ ಆ ಕಡೆ ಎಲ್ಲ ಹೋಗಿ ನೀವು ಜಸ್ಟ್ ಟೈಪ್ ಮಾಡಿದ್ರೆ ಒಂದು 10 ನನಗೆ MCQ ಫಾರ್ಮ್ ಮಾಡು, ಕರ್ನಾಟಕ ಏನಂತಾರ ಕಾನ್ಸ್ಟೇಬಲ್, PC ಕಾನ್ಸ್ಟೇಬಲ್ಗಳಿಗೆ ಅಂತ ಕೇಳಿದ್ರು ಕೂಡ ನಿಮ್ಗೆ ಅದೊಂದು 10 MCQ ಕೊಟ್ಟಿರುತ್ತೆ. ನೀವೇನು ಮಾಡಬೇಕು ಅದನ್ನು, ನೀವು ಬರೀ ಓದೋದೇ ಅಂತಲ್ಲ, ನೀವು ಡೈಲಿ ಒಂದು 8 ಅವರ್ಸ್ ಓದಿದ್ರೆ ಆಲ್ಮೋಸ್ಟ್ ಒಂದು 6 to 7 ಅವರ್ಸ್ ಓದಿ 1 to 2 ಅವರ್ಸ್ ರಿವಿಷನ್ ಮಾಡಬೇಕಾಗಿ ಬರುತ್ತೆ. ಆ ರಿವಿಷನ್ ಹೆಂಗೆ ಮಾಡ್ತೀರಾ ನೀವು? MCQ ಮುಖಾಂತರ ಒಂದು ಯಾವುದೋ ಒಂದು ಬುಕ್ ತೊಗೋತಿರೋ, ಇಲ್ಲ ಈ ಥರ ಚಾಟ್ GPT ನಾನು ಹೇಳ್ದಂಗೆ ಸ್ವಲ್ಪ ಟೆಕ್ನಾಲಜಿಗಳು ಯೂಸ್ ಮಾಡ್ಕೊಂಡು ಅದರಿಂದ MCQ ಯಾವ ಟಾಪಿಕ್ ಓದಿದ್ದೀರಾ ಆ ಟಾಪಿಕ್ ಮೇಲೆ ಒಂದು 10-15 MCQ ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ನೀವು ಎಷ್ಟು ಓದಿದ್ದೀರಾ, ನಿಮ್ಮ ತಲೆಯಲ್ಲಿ ಎಷ್ಟು ಉಳ್ಕೊಂಡಿದೆ ಅದನ್ನು ನೀವು ನೋಡ್ಕೋಬೋದು. ಬರೀ ಓದೋದೇ ಅಂತಲ್ಲ, ರಿವಿಷನ್ಗೂ ಕೂಡ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ನಾವು. ನೋಡಿ, ಟೋಟಲ್ 50 ದಿನ ಅಂತಿದ್ರೆ ನೀವು ಡಿವೈಡ್ ಮಾಡಬೇಕಾಗುತ್ತೆ. 35 ದಿನ ನಾನು ಬರೀ ಓದ್ತೀನಿ, 15 ದಿನ ಬರೀ ರಿವಿಷನ್ಗೆ ಅಂತಲೇ ಇಟ್ಟಿರ್ತೀನಿ. ಅದರಲ್ಲಿ ಸಮ್ ಡೇಸ್ನ ನಾನು MCQs ಅಂದರೆ ಫುಲ್ ಲೆಂತ್ ಟೆಸ್ಟ್ಗಳು ಕೊಡ್ತೀನಿ. ಆ ಥರನೂ ನೀವು ಇಟ್ಕೋಬೇಕಾಗುತ್ತೆ ಪ್ಲ್ಯಾನ್ನ. ನೀವು ಪ್ಲ್ಯಾನ್ ಆದಮೇಲೆ ಇನ್ನು ನೀವು ಸಿಲೆಬಸ್ಗೆ ಅಂತ ಬಂದರೆ ನೋಡಿ, ಕರೆಂಟ್ ಅಫೇರ್ಸ್ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಒನ್ಲೈನರ್ ಫಾರ್ಮೇಟಲ್ಲಿ ಎಷ್ಟು ಈಸಿ ಆಗುತ್ತೆ, ನಿಮಗೆ ಎಷ್ಟು ರಿವಿಷನ್ ಮಾಡೋಕ್ಕೆ ಎಷ್ಟು ಕ್ವಿಕ್ಕಾಗಿ ಆಗುತ್ತೆ ಆ ಫಾರ್ಮೇಟಲ್ಲಿ ನಿಮಗೆ ನಾನು ಎಲ್ಲ ಥರ ನೋಟ್ಸ್ ಪ್ರೊವೈಡ್ ಮಾಡೋದು, ಕ್ಲಾಸಸ್ ತೊಗೊಳ್ಳೋ ಜವಾಬ್ದಾರಿ ನಂದು. ಸರಿನಾ? ಅದಾದಮೇಲೆ ನೀವು ಮೆಂಟಲ್ ಎಬಿಲಿಟಿ ಅಂತ ಬಂದರೆ ನಾನು ನಿಮಗೆ ಒಂದಷ್ಟು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನ ತೋರಿಸ್ತೀನಿ. ಕೆಲವೊಂದಷ್ಟು ಈಸಿ ಟಾಪಿಕ್ಗಳನ್ನು ಕೂಡ ನಾವು ಹಿಟ್ ಮಾಡೋಣ. ಅದರಿಂದ ನಿಮ್ಗೆ ಅರ್ಥ ಆಗುತ್ತೆ ಕ್ವಶನ್ಗಳನ್ನ ಯಾವ ರೀತಿ ಅರ್ಥ ಮಾಡ್ಕೋಬಹುದು ಅಂತ. ನಾನು ಲಾಸ್ಟ್ 5 ಇಯರ್ಸ್ ಕ್ವಶನ್ಗಳನ್ನ ಅನಲೈಸ್ ಮಾಡಿದ್ದೀನಿ. ಸರಿನಾ? ಬಟ್ ನಾನು 3 ಇಯರ್ಸ್ ಅಷ್ಟೇ ಕ್ವಶನ್ಗಳನ್ನ ಇದರಲ್ಲಿ ನಾನು ಅಟ್ಯಾಚ್ ಮಾಡಿದ್ದೀನಿ. ಯಾಕಂದರೆ ನಿಮ್ಗೆ ಗೊತ್ತಾಗಲಿ ಅಂತ, ನಿಮ್ಗೆ ಸಾಲ್ವ್ ಮಾಡೋಕ್ಕೆ ನೋಡಿ, ನಿಮಗೆ ನಾನು ಸಾಲ್ವ್ ಮಾಡೋ ಮುಖಾಂತರ ಈಸಿಯಾಗಿರೋ ಕ್ವಶನ್ಗಳನ್ನ ಅಟೆಂಡ್ ಮಾಡೋ ಮುಖಾಂತರ ನಾವು ಹೇಗೆ ಕಾನ್ಫಿಡೆನ್ಸ್ ತೊಗೋಬೋದು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೋದು. ನೋಡಿ, ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಮೇಲೇ 2 ಸರಿ ಕ್ವಶನ್ ಬಂದಿದೆ. ಸರಿನಾ? ಇನ್ನು ಲೇಡೀಸ್ ಬಗ್ಗೆ ಅಂದರೆ ವುಮೆನ್ ಓರಿಯೆಂಟೇಷನ್ ಮೇಲೇ ಹಿಸ್ಟ್ರಿಲಾಗಿರ್ಬೋದು, ಜನರಲ್ ಸೆನ್ಸಲ್ಲಿ ಆಗಿರ್ಬೋದು ಕ್ವಶನ್ ಕೇಳಿದ್ದಾರೆ. ಇದೊಂದೇ ಅಂತಲ್ಲ ನೋಡಿ, ಕೆಲವೊಂದು ಸರಿ ನೋಡಿ ಆಂಗ್ ಸೂ ಕಿ ಬಗ್ಗೆ ಕೇಳಿದ್ದಾರೆ. ಇವರೇನು ಮಯನ್ಮಾರ್ದು ಏನಾಗಿದ್ರು, ಇವರು ಲೀಡರ್ ಆಗಿದ್ರು. ಅದನ್ನು ನೋಡ್ಬೋದು ನೀವು. ನೋಡಿ, ಯಾವ ದೇಶದಲ್ಲಿ ಹೆಣ್ಮಕ್ಳನ್ನ ಸೆಲೆಕ್ಟ್, ಹೌದು ಇದು ಡಿಫಿಕಲ್ಟ್ ಇದೆ ಕ್ವಶನ್ ಸ್ವಲ್ಪ, ಬಟ್ ಇಂಟರ್ನ್ಯಾಷನಲ್ ರಿಲೇಷನ್ ನೀವು ಸ್ವಲ್ಪ ಓದಬೇಕಾಗಿ ಬರುತ್ತೆ. ನೋಡಿ, ವೈಸ್ ಪ್ರೆಸಿಡೆಂಟ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ನೋಡಿ, ಇದನ್ನು ನೋಡೋಕೆ ಬಂದರೆ ನೋಡಿ, ಇಫ್ ದ ರೇಷಿಯೋ ಆಫ್ ಪೊಲೀಸ್ಮೆಂಟು, ಇದು ನೋಡಿ ರೇಷಿಯೋ ಕ್ವಶನ್ ಕೇಳಿದ್ದಾರೆ. ಕೆಲವೊಂದು ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನ ನಿಮ್ಗೆ ಸಾಲ್ವ್ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ ಅವಾಗ ಹೇಗಿದೆ. ನೋಡಿ, ಸೀರೀಸ್ ಕ್ವಶನ್ ಕೇಳಿದ್ದಾರೆ, ಇದು ಆಲ್ರೆಡಿ ನಾನು ನಿಮ್ಗೆ ತೋರಿಸ್ತೆ. ಇಲ್ಲಿ ನೋಡಿ, ಟುಡೇ ಇಸ್ ಮಂಡೇ, ಮೆಂಟಲ್ ಎಬಿಲಿಟಿ ಕ್ವಶನ್ ನಾವು ಸಾಲ್ವ್ ಮಾಡ್ತೀವಿ ಅಂದರೆ ನೋಡಿ ಕ್ಯಾಲೆಂಡರ್ದು ನಿಮ್ಗೆ ಗೊತ್ತಾಗುತ್ತೆ. ಒಂದು ವಾರದಲ್ಲಿ ಎಷ್ಟು ದಿನ ಇರುತ್ತೆ? 7 ಡೇಸ್ ಇರುತ್ತೆ. ಸರಿನಾ? ನಿಮ್ಗೆ ಅನ್ಸ್ಬೋದು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ, ಈಸಿ ಆಗ್ಬೋದು, ಈಸಿ ಆಗುತ್ತೆ, ಇವ್ರಿಗೆ ಈಸಿ ಆಗುತ್ತೆ, ನಮ್ಗೆ ಈಸಿ ಆಗಬೇಕಲ್ಲ ಅಂತ. ಬಟ್ ಕೆಲವೊಂದು ಈಸಿ ಆಗೋ ಥರನೇ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದರಿಂದ ನಿಮಗೆ ಈಸಿ ಆಗುತ್ತೆ ತುಂಬ ಕ್ವಶನ್. ನೀವೇನು ಎಕ್ಸ್ಟ್ರಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, 1 ವೀಕಲ್ಲಿ 7 ಡೇಸ್ ಇರುತ್ತೆ. ಸರಿ, ನಾವು ಏನು ಹೇಳ್ತಾ ಇದ್ದಾರೆ, ಆಫ್ಟರ್ 61, ಇವತ್ತು ಮಂಡೇ, ಇವತ್ತು ಸೋಮವಾರ ಇದೆ, ಆಫ್ಟರ್ 61 ಡೇಸ್ ಆದಮೇಲೆ ಯಾವ ದಿನ ಬರುತ್ತೆ ಅಂತ ಕೇಳಿದ್ದಾರೆ. ನೀವೇನು ಮಾಡಬೇಕು? 61 ದಿನ ತೊಗೋಬೇಕು. ಒಂದು ವಾರದಲ್ಲಿ 7 ದಿನ ಇದೆ, 7ರಿಂದ ಡಿವೈಡ್ ಮಾಡಬೇಕು. ಈಗ ನೀವು ಎಷ್ಟೇ 7 ತೊಗೋತಾ ಹೋದ್ರೂ 7, 7, 7, ನೆಕ್ಸ್ಟ್ 7 ಡೇ ಮಂಡೇನೇ ಆಗಿರುತ್ತೆ, ನೆಕ್ಸ್ಟ್ 7 ಡೇನೇ ಮಂಡೇ ಆಗಿರುತ್ತೆ. ಹಾಗಾಗಿ ನೀವು 7ಇಂದ ಡಿವೈಡ್ ಮಾಡಿ ಉಳಿದಿರೋದು ಏನಿರುತ್ತಲ್ಲ ಆ ಡೇಸ್ನ ಆ್ಯಡ್ ಮಾಡಿದ್ರೆ ನಿಮಗೆ ಯಾವತ್ತು 61ನೇ ದಿನ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈಗ ನೋಡಿ, 7 1 7 7 8 56 56 61ರಲ್ಲಿ 5 ಉಳಿಯುತ್ತೆ. 5 ನಮ್ಮ ಹತ್ರ ಕೊರೆ ಉಳಿತು. ಈಗ 5ನ್ನ ನೀವು ಮಂಡೇಗೆ ಆ್ಯಡ್ ಮಾಡಬೇಕಾಗಿ ಬರುತ್ತೆ. ಮಂಡೇ ಅಲ್ವಾ, ಇದು ಮಂಡೇಗೆ ಆ್ಯಡ್ ಮಾಡಿ. ಮಂಡೇ +5, ಮಂಡೇ ಆದಮೇಲೆ ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ,
ಫ್ರೈಡೆ ಸ್ಯಾಟರ್ಡೆ ಇಸ್ ದ ಆನ್ಸರ್. ಇಲ್ಲಿ ನೋಡಿ ಸ್ಯಾಟರ್ಡೆ ಚೂಸ್ ಮಾಡ್ಬೋದು. ಈಸಿ ಆಗುತ್ತೆ. ಜಿ ಡಿ ಪಿನ ನಿಮ್ಗೆ ಆಲ್ರೆಡಿ ತೋರಿಸ್ತೆ. ಇದು ನೋಡಿ ಫೈಂಡ್ ಎ ಪಾಸಿಟಿವ್ ನಂಬರ್ ಏನು ಹೇಳ್ತಾ ಇದ್ದಾರೆ, ಪಾಸಿಟಿವ್ ನಂಬರ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. 0 ಅಲ್ಲ, 0 ಇಸ್ ನೈದರ್ ಪಾಸಿಟಿವ್ ನಾರ್ ನೆಗೆಟಿವ್ ಅಲ್ಲ. ಇನ್ನು ನಾವು 1 2 3 ಅಂತ ತೊಗೊಂಡ್ರೆ ನೀವು ನೋಡಿ ಅವ್ರು ಏನು ಹೇಳ್ತಾ ಇದ್ದಾರೆ, ಫೈಂಡ್ ಎ ಪಾಸಿಟಿವ್ ನಂಬರ್ ವಿಚ್ ವೆನ್ ಇನ್ಕ್ರೀಸ್ಡ್ ಬೈ 17 ಇಸ್ ಈಕ್ವಲ್ ಟು 60 ಟೈಮ್ಸ್, ಅಂದರೆ 60 ಪಟ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ಸ್ಗಳಿಂದಲೇ ಟ್ರೈ ಮಾಡ್ಕೊಬನ್ನಿ. ನೋಡಿ ಫಸ್ಟ್ ಆಪ್ಷನ್ ತೊಗೊಳ್ಳಿ. ನೋಡಿ 17 + 3 ಮಾಡ್ತೀನಿ, 20 ಆಯಿತು. ಸರಿನಾ? ಅವ್ರು ಏನು ಹೇಳ್ತಾ ಇದ್ದಾರೆ, ರೆಸಿಪ್ರೋಕಲ್ ಅಂದರೆ ಇದು ಮಾಡಿ, ರೆಸಿಪ್ರೋಕೇಟ್ ಮಾಡಿ 1 3 ಮಾಡಿ 60 ಟೈಮ್ಸ್ ಹೇಳ್ತಾ ಇದ್ದಾರೆ. 60 ಟೈಮ್ಸ್ ಇದೆಯಾ ಇದು ನೋಡಿ ವ್ಯಾಲ್ಯೂ 3 ಹೌದು. 20 3ರ 60ರಷ್ಟಿದೆ, 1/3ರ 60ರಷ್ಟಿದೆ. ಹಾಗಾಗಿ ಆನ್ಸರ್ ಇದೆ ಆಯಿತು. ನೋಡಿ ಜಸ್ಟ್ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ, ನಾನೇನು ಜಾಸ್ತಿ ಏನು ನಿಮಗೆ ಎಕ್ಸ್ಟ್ರಾ ನಾನು ಮಾಡೋಕ್ಕೆ ಹೇಳ್ತಾ ಇಲ್ಲ. ಕೆಲವೊಂದು ಕ್ವಶನ್ಗಳನ್ನ ನೀವು ಅಟೆಂಪ್ಟ್ ಮಾಡಿ, ಪ್ಲಸ್ಸು ಮೈನಸ್ಸು ಮಲ್ಟಿಪ್ಲಿಕೇಷನಿಂದ ಅಟೆಂಡ್ ಮಾಡಿ, ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಕ್ವಶನ್ನ. ನೋಡಿ ಇಲ್ಲಿ ನೋಡಿ ನಿಮಗೆ ಡೈರೆಕ್ಷನ್ ಕ್ವಶನ್ ಕೇಳಿದ್ದಾರೆ. ಎಲ್ಲರಿಗೂ ಗೊತ್ತಿರುತ್ತೆ, ಇದು ನಾರ್ತು, ಇದು ವೆಸ್ಟು, ಇದು ಈಸ್ಟು, ಇದು ಸೌತು. ನೋಡಿ ಇವ್ರು ಏನು ಹೇಳ್ತಾ ಇದ್ದಾರೆ, ರಮೇಶ್ ಸ್ಟಾರ್ಟ್ಸ್ ಟು ರನ್ ಎ ಮ್ಯಾರಥಾನ್ ಇನ್ ಸ್ಟ್ರೈಟ್ ಪಾತ್ ಫ್ರಮ್ ಕಲಬುರ್ಗಿ ಟುವರ್ಡ್ಸ್ ಹೈದರಾಬಾದ್. ಕಲಬುರ್ಗಿಯಿಂದ ಹೈದರಾಬಾದ್ಗೆ ರಮೇಶ್ ಅನ್ನೋನು ಸ್ಟಾರ್ಟ್ ಮಾಡ್ತಾನೆ ಅವ್ನ ಜರ್ನಿನ ಅಂತ ಹೇಳಿದ್ದಾರೆ. ನೀವು ಬಿಡಿಸ್ಕೊಳ್ಳಿ ಕರ್ನಾಟಕ ಮ್ಯಾಪು. ಸರಿನಾ? ಇಲ್ಲೆಲ್ಲ ಬರುತ್ತೆ ಕಲಬುರ್ಗಿ, ಇಲ್ಲಿ ನೀವು ಹೈದರಾಬಾದ್ ಇರುತ್ತೆ. ಅವನೇನು ಹೇಳ್ತಾ ಇದ್ದಾರೆ, ರಮೇಶು ಕಲಬುರ್ಗಿಗೆ ಜರ್ನಿ ಸ್ಟಾರ್ಟ್ ಮಾಡಿದ್ದಾನೆ. ಕರ್ನಾಟಕ ನಮ್ಮದು ವೆಸ್ಟಲ್ಲಿದೆ, ಹೈದರಾಬಾದು ಈಸ್ಟಲ್ಲಿದೆ. ಅಂದರೆ ಅವ್ನು ಯಾವ ಮೂಲಕ ಹೋಗ್ತಾ ಇದ್ದಾನೆ, ಈಸ್ಟ್ ಡೈರೆಕ್ಷನಲ್ಲಿ ಅವ್ನು ಹೋಗ್ತಾ ಇದ್ದಾನೆ. ಈಸ್ಟ್ ಡೈರೆಕ್ಷನ್ ಬರ್ಕೊಳ್ಳಿ ಆಯಿತಾ. ಅದಾದಮೇಲೆ ದೆನ್ ಹಿ ಟರ್ನ್ಸ್ ಲೆಫ್ಟ್, ಅವನು ಎಡಕ್ಕೆ ತೊಗೋತಾನೆ. ಅವನು ಆಲ್ರೆಡಿ ಈಸ್ಟಲ್ಲಿ ಹೋಗ್ತಾ ಇರೋದ್ರಿಂದ ಅವನು ಎಡಗಡೆ ಯಾವುದಿದೆ, ನಾರ್ತ್ ಇದೆ. ಎಡಕ್ಕೆ ತೊಗೊಳ್ಳಿ. ಎಡಕ್ಕೆ ಎಷ್ಟು ಹೇಳಿದ್ದಾರೆ ಅವರು, 10 ಕಿಲೋಮೀಟ್ರ್ ಹೇಳಿದ್ದಾರೆ. ಸರಿನಾ? ಮತ್ತೆ ಅವ್ನು ರೈಟ್ ತೊಗೋತಾನೆ ಅಂತ ಹೇಳಿದ್ದಾರೆ. ರೈಟ್ ತೊಗೊಂಡ್ರೆ ರೈಟ್ ಅಂದರೆ ಅವ್ನು ನಾರ್ತಲ್ಲಿ ಹೋಗಿರ್ತಾನೆ. ಅವನು ಮತ್ತೆ ರೈಟ್ ಯಾವುದಿರುತ್ತೆ, ಈಗ ನೋಡಿ ಇಲ್ಲಿಂದ ಶುರು ಮಾಡಿದ್ದಾನೆ, ರೈಟ್ ತೊಗೊಂಡ ನಾರ್ತಿಗೆ ಬಂದ, ಮತ್ತೆ ನಾರ್ತಲ್ಲಿ ಲೆಫ್ಟ್ ತೊಗೊಂಡ ನಾರ್ತಿಗೆ ಬಂದ, ನಾರ್ತಲ್ಲಿ ರೈಟ್ ತೊಗೊಂಡ್ರೆ ಮತ್ತೆ ಅವ್ನು ಈಸ್ಟ್ಗೆ ಬರ್ತಾನೆ. ಅಂದರೆ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದ ಅದೇ ಡೈರೆಕ್ಷನಲ್ಲಿ ಬಂದಿರ್ತಾನೆ. ಅಂದರೆ ಅವ್ನು ಎಲ್ಲಿರ್ತಾನೆ ಅಂತ ಕೇಳ್ತಾ ಇದ್ದಾರೆ. ವಾಟ್ ಡೈರೆಕ್ಷನ್ ಈಸ್ ಹಿ ಫೇಸಿಂಗ್ ನಾವು ಅಂತ ಕೇಳ್ತಾ ಇದ್ದಾರೆ. ಇದು ಈಸ್ಟು. ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಹೌದು ಸ್ವಲ್ಪ ಎಫರ್ಟ್ ಬೇಕು, ಬಟ್ ಪ್ರಾಕ್ಟೀಸಿಂದ ಆಗೋವಂಥ ಕ್ವಶನ್ಗಳಿವೆಲ್ಲ. ನೋಡಿ ಅದೇ ಥರ ಈ ಕ್ವಶನ್ ನೋಡಿದ್ರೆ ಇದು ನೋಡಿ LCM ಕೇಳ್ತಾ ಇದ್ದಾರೆ. ಟಾಲ್ ಟುಗೆದರ್ ಅಂದರೆ ಎಲ್ಲನೂ ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಕೇಳ್ತಾ ಇದ್ದಾರೆ. ನೋಡಿ 6 ಬೆಲ್ಸ್ ಕಮೆನ್ಸ್ ಟಾಲಿಂಗ್ ಟುಗೆದರ್ ಆ್ಯಂಡ್ ಟಾಲ್ ಅಟ್ ಇಂಟರ್ವಲ್ಸ್ ಆಫ್ 2 4 6 8 10 12 ಸೆಕೆಂಡ್ಸ್ ಅಂತ ಕೇಳಿದ್ದಾರೆ. ನಾವೇನು ಮಾಡಬೇಕು, ಬರೀ LCM ಲಾಸಾ ಕಂಡುಹಿಡಿಯೋದಷ್ಟೇ ಇಲ್ಲಿ ನಿಮಗೆ ಕೆಲಸ. ಬರ್ಕೊಳ್ಳಿ. ನಮ್ಗೆ ಹೆಂಗೆ ಹೇಳ್ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲಪ್ಪ, ನನಗೆ ಬೇರೆ ಮೆಥಡ್ ಗೊತ್ತಿಲ್ಲ. ನನಗೇನು ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದು ಅದೇ ಮೆಥಡ್ ನಾನು ಅಪ್ಲೈ ಮಾಡ್ತೀನಿ. 2 4 6 8 10 ಆಯಿತಾ, 12. ನೋಡಿ ಏನು ಮಾಡಬೇಕು, ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಅಂದರೆ ಕಡಿಮೆ ತೊಗೊಳ್ಳಿ. 1 2 3 4 5 6. ಹೌದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಕೆಲವೊಂದು ಕ್ವಶನ್ಗಳನ್ನು 30 ಸೆಕೆಂಡ್ಸಲ್ಲಿ ಸಾಲ್ವ್ ಮಾಡ್ಬೋದಲ್ಲ. ಇದಕ್ಕೊಂದು 2 ಮಿನಿಟ್ಸ್ ಆಗಲಿ ಬಿಡಿ. ಮತ್ತೆ ಇಲ್ಲಿ 2 ತೊಗೊಳ್ಳಿ. 1 1 3 2 5 6. ಮತ್ತೆ ಇಲ್ಲಿ 2 ತೊಗೊಳ್ಳಿ. 1 1 3 1 5 3. ಈಗೇನಾಯಿತು 3 5 ಬಿಡಿ, ಮತ್ತೆ ಅಲ್ಲೇ ಬರುತ್ತೆ ಪ್ರೊಸೀಜರ್. 3 5 2 2 2. ನಿಮ್ಗೆ ಅನ್ಸ್ಬೋದು ಏನಪ್ಪ ಈ ಥರ ಮಾಡ್ತಾ ಅಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ಜಸ್ಟ್ LCM ಕೇಳ್ತಾ ಇದ್ದಾರೆ ಅಷ್ಟೇ. ಅವ್ರು ನಿಮ್ಗೆ ಏನು ಮಾಡಬೇಕಾಗಿಲ್ಲ. ನೀವು 3 5 15 15 2 30 32 60 62 120 120 ಅಂತ ಬಂತು. ಏನಿದು ಸೆಕೆಂಡ್ಸಲ್ಲಿ ಕೇಳಿದ್ದಾರೆ, 120 ಸೆಕೆಂಡ್ಸು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದರೆ ಇನ್ 30 ಮಿನಿಟ್ಸ್ ಹೌ ಮೆನಿ ಟೈಮ್ಸ್, ಅವೆಲ್ಲ ಎಷ್ಟೊತ್ತು ಮತ್ತೆ ಬಡ್ಕೊಳ್ಳುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಯಿತಾ? ಅದಕ್ಕೆ ನೀವೇನು ಮಾಡಬೇಕು, 30 ಮಿನಿಟ್ಸ್ ಕೇಳಿದ್ದಾರೆ. ಇದು ಸೆಕೆಂಡ್ಸಲ್ಲಿ ಇರೋದನ್ನ ಮಿನಿಟ್ಸ್ ಕನ್ವರ್ಟ್ ಮಾಡಬೇಕು. 1 ನಿಮಿಷಕ್ಕೆ 60 ಸೆಕೆಂಡು, 120 ಸೆಕೆಂಡ್ ಅಂದರೆ 2 ನಿಮಿಷ ಆಗುತ್ತೆ, 2 ಮಿನಿಟ್ಸು. ಅವ್ರಿಗೆ ಏನು ಹೇಳ್ತಾ ಇದ್ದಾರೆ, 30 ನಿಮಿಷದಲ್ಲಿ ಎಷ್ಟು ಸರಿ ಅದು ಸೌಂಡ್ ಮಾಡುತ್ತೆ ಅಂತ ಕೇಳಿದ್ದಾರೆ. ನೋಡಿ 2 ಹಾಕಿ ಡಿವೈಡ್ ಮಾಡಿ 15 ಅಂದರೆ 15 ಸರಿ 15 ಟೈಮ್ಸ್ ಅದು ಮಾಡುತ್ತೆ. ಅಲ್ಲಿ ಆನ್ಸರ್ ಬಂತಲ್ಲ. ನೋಡಿ ನಿಮ್ಗೆ ಆಲ್ರೆಡಿ ತೋರಿಸ್ತು. ನೋಡಿ ಯೂನಿಯನ್ ಟೆರಿಟರಿ ಕೇಳಿದ್ದಾರೆ. ಎಷ್ಟಿದ್ದಾವೆ ನಮ್ಮ ಹತ್ರ ಯೂನಿಯನ್ ಟೆರಿಟರಿ ಅಂತ ಕೇಳಿದ್ದಾರೆ. 8 ಇದ್ದಾವೆ. ಮುಂಚೆ 6 ಇತ್ತು. ಜಮ್ಮು ಆ್ಯಂಡ್ ಕಾಶ್ಮೀರ ಆಯಿತು, ಮತ್ತು ಲಡಾಖ್ ಆಯಿತು. ಟೋಟಲ್ 8 ಆಯಿತು. ನೋಡಿ ಇನ್ನೊಂದು ಮಹಾರತ್ನ ಕೇಳಿದ್ದಾರೆ. ಡೈರೆಕ್ಟಾಗಿ ಎಷ್ಟು ಮಹಾರತ್ನ ಇದ್ದಾವೆ ಅಂತ. ಹೌದು ನಾನೇನು ಹೇಳ್ತಾ ಇಲ್ಲ, ಇದೆಲ್ಲ ತುಂಬ ಈಸಿ ನೀವು ಮಾಡಿಬಿಡ್ಬೋದು ಅಂತಲ್ಲ. ಹೌದು ನೀವು ಒಂದು ಸ್ವಲ್ಪ ಎಫರ್ಟ್ ಹಾಕಬೇಕಾಗುತ್ತೆ. ಇನ್ನು 50 ದಿನ ಇದೆ. 50 ದಿನ ನಮಗೆ ಎಫರ್ಟ್ ಹಾಕೋಕ್ಕೆ ಸಫಿಷಿಯಂಟ್ ಡೇಸ್ ನಾನು ಹೇಳ್ತಾ ಇದ್ದೀನಿ. ಆಗೋದೇ ಇಲ್ಲ ನಾನು ಹೇಳ್ತೇನೆ. ನೋಡಿ ರೈಟ್ ಟು ಇನ್ಫಾರ್ಮೇಷನ್ ಕೇಳಿದರೆ 2005 ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್. ಇದೆಲ್ಲ ಕ್ವಶನ್ ನಾನು ಆಲ್ರೆಡಿ ನೋಡಿ ಈ ಕ್ವಶನ್ಸ್ ನೋಡಿ ಆಯಿತಾ. ಯಾವುದು ರೋಡ್ ಕನ್ಸ್ಟ್ರಕ್ಷನಲ್ಲಿ ಇನ್ವಾಲ್ವ್ ಆಗುವಂಥ ಏಜೆನ್ಸಿಗಳು ಯಾವುದು ಅಂತ ಕೇಳಿದ್ದಾರೆ. ನೋಡಿ PWD ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟು. ಅದ್ರ ಕೆಲಸ ಏನು, ಪಬ್ಲಿಕ್ ವರ್ಕ್ಸ್ ನೋಡೋದೇ ಅದ್ರ ಕೆಲಸ. ಇದು ಮಾಡುತ್ತೆ. ಇನ್ನು NHI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಇದು ಮಾಡಲೇಬೇಕು. ಇದು ನಿಮ್ಗೆ ಒಂದು ಸ್ವಲ್ಪ ಟ್ರಿಕ್ಕಿ ಅನ್ಸ್ಬೋದು. ಇದಕ್ಕೆ ಈ ಎಕ್ಸಾಮ್ಗೆ ಪ್ರಿಪೇರ್ ಆಗಿರೋಂಥವ್ರು ಇದ್ರ ಬಗ್ಗೆ ಗೊತ್ತಿರುತ್ತೆ. BRO ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತ. ಇದು ತುಂಬ ನ್ಯೂಸಲ್ಲಿರುತ್ತೆ. ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ, ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ಗಳಾಗಿದೆ, ನಾರ್ತ್ ಈಸ್ಟ್ಗಳಾಗಿರ್ಬೋದು, ಇಲ್ಲ ನಾರ್ದರ್ನ್ ಸ್ಟೇಟ್ಸ್ಗಳಾಗಲಿ, ಜಮ್ಮು ಆ್ಯಂಡ್ ಕಾಶ್ಮೀರ ಈ ಕಡೆ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ. ಹಾಗೆ ನಾವು ನೆಕ್ಸ್ಟ್ ಕ್ವಶನ್ ನೋಡ್ತಾ ಬಂದರೆ ನೋಡಿ ಕಾನ್ಸೆಪ್ಟ್ ಆಫ್ CSR ಕೇಳಿದ್ದಾರೆ. ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೇಳಿದ್ದಾರೆ. ನೋಡಿ ಅದರ ಹೆಸರಲ್ಲೇ ಇರುತ್ತಲ್ಲ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಅದ್ರ ಕೆಲಸ ಪರ್ಟೆನ್ಸ್ ಟು ಏನು ಮಾಡುತ್ತೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗಳ ಬಗ್ಗೆ ಇದು ಮಾಡುತ್ತೆ. ನೋಡಿ LED ಬಗ್ಗೆ ಕೇಳಿದ್ದಾರೆ. ಏನು LED ಅಂತಂದರೆ ನಿಮ್ಗೆ ಗೊತ್ತಿರಲೇಬೇಕಿದು.
ನೋಡಿ, ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಲೈಟ್ ಎನರ್ಜಿ, ಅದರ ಕೆಲಸ ಏನು? ಎಲೆಕ್ಟ್ರಿಸಿಟಿ ತೊಗೊಳುತ್ತೆ, ಲೈಟ್ನ ನಮಗೆ ಕೊಡುತ್ತೆ. ಇದು ಗೊತ್ತಿರಲೇಬೇಕಾದಂಥದ್ದು. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಕೆಲವೊಂದು ಸ್ವಲ್ಪ ನೀವು ಕ್ಯೂರಿಯಾಸಿಟಿ ಇಟ್ಕೋಬೇಕಾಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕಾದ್ರೆ ನಮ್ಮ ಮುಂದೆ ದಿನನಿತ್ಯ ನಡೆಯುವಂಥ ವಿಚಾರಗಳ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ನೋಡಿ, ಏರೋಪ್ಲೇನ್ ಆಯ್ತಿದೆ ಆಲ್ರೆಡಿ. ಇನ್ನು ಹಾಗೆ ನೋಡೋಕ್ಕೆ ಬಂದರೆ ನೋಡಿ, ಈ ಕ್ವಶನ್ ನೀವು ನೋಡಿ, January 12th ಅಂತ ಕೇಳಿದ್ದಾರೆ. ನಾನು ಆಲ್ರೆಡಿ ನಿಮಗೆ ಸ್ವಾಮಿ ವಿವೇಕಾನಂದ ಅವ್ರ ಬಗ್ಗೆ ಹೇಳಿದೆ. January 12th ನಾವೇನಂತ ಕರಿತೀವಿ? ನ್ಯಾಷನಲ್ ಯೂತ್ ಡೇ. ಯಾಕೆ? ಯಾವತ್ತು ಸ್ವಾಮಿ ವಿವೇಕಾನಂದ ಅವ್ರು ಹುಟ್ಟಿದ ದಿನ. ಇದು ನೋಡೋಕ್ಕೋದ್ರೆ ನೋಡಿ, ಇವೆರಡು ಎಲಿಮಿನೇಟ್ ಆಗೋಯ್ತು. ಯಾಕೆಂದರೆ ಇದಲ್ಲ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಅಲ್ಲ, ನ್ಯಾಷನಲ್ ಯೂತ್ ಡೇ ಆನ್ಸರ್ ಇರೋದು. ಇನ್ನು ಉಳ್ಕೊಳ್ಳೋದೇ ನಮ್ಗೆ ಎರಡೇ. ಇನ್ನು January 30 ಅಂತ ನೀವು ಆನ್ಸರ್ ಚೂಸ್ ಮಾಡ್ಬೋದು. ಹೇಗೆ? ಯಾಕೆಂದರೆ ಅವತ್ತು ಗಾಂಧೀಜಿಯವ್ರನ್ನ ಹತ್ಯೆ ಮಾಡಲಾಗಿದ್ದ ದಿನ. ಯಾರೇ ಒಬ್ಬ ವ್ಯಕ್ತಿ ಗಾಡಿ ಆಗಿರಲಿ, ಅವ್ರ ಹತ್ರ ಇನ್ಶೂರೆನ್ಸ್ ಮಾಡಿಸ್ಬೇಕಾಗಿರೋಂಥ, ನನ್ನ ಗಾಡಿ ಇದೆಯಪ್ಪ, ನಾನು ಇನ್ಶೂರೆನ್ಸ್ ಮಾಡಿಸ್ಬೇಕು ಅನ್ನೋಂಥ ವ್ಯಕ್ತಿ ಗೊತ್ತಿರೋವಂಥ ವಿಚಾರ ಇದು. BS 2, 3, 4, 6 ಆಗಲಿ ಏನಿದು ಅಂತ ತೋರಿಸ್ತದೆ. ನೋಡಿ, ಎಮಿಷನ್ ಸ್ಟ್ಯಾಂಡರ್ಡ್ಸ್ ಇವೆಲ್ಲ. ಅರ್ಥ ಆಯ್ತಾ? ನೋಡಿ, ಇದು ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ. ಇನ್ನು ಆ ಥರ ನೋಡೋಕ್ಕೆ ಬಂದರೆ ನೋಡಿ, ಪ್ರತಿ ಇಯರು ಈ ಥರ ಆಲ್ಮೋಸ್ಟ್ ನಿಮಗೆ ಒಂದು 20 to 22 ಕ್ವಶನ್ಸ್ ನಿಮಗೆ ಸಿಗುತ್ತೆ. ಅಂದರೆ ಇದಕ್ಕೆಲ್ಲ ನಿಮಗೆ ಏನು ಅಂದರೆ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸಬ್ಜೆಕ್ಟ್ ಇರಬೇಕು. ಸ್ವಲ್ಪ ಜಿಯೋಗ್ರಫಿ ಗೊತ್ತಿರಬೇಕು, ಸ್ವಲ್ಪ ಸೈನ್ಸ್ ಗೊತ್ತಿರಬೇಕು, ಸ್ವಲ್ಪ ಏನಂತಾರೆ ಎಕನಾಮಿಕ್ಸ್ ಗೊತ್ತಿರಬೇಕು. ಇವೆಲ್ಲದರಿಂದ ನಿಮ್ಗೆ ಆಗುತ್ತೆ. ಇದೆಲ್ಲ ಆಯಿತು. RTI ಬಗ್ಗೆ ನೋಡಿ, ಇಲ್ಲಿ ChatGPT ನಾನು ನಿಮ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೆ. ChatGPT ಯಾರು ಡೆವಲಪ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ನೋಡಿ, ನೀವು ಓಪನ್ AI ಅಂತ ಈಸಿಯಾಗಿ ಹೇಳ್ಬೋದು. ಗೊತ್ತಾಯ್ತಾ? ನಂತರ ಅದನ್ನು ಕೊಲ್ಲುವ ಅಮಾನವೀಯ ಪದ್ಧತಿಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಭ್ರೂಣ ಹತ್ಯೆನಾ? ಅಲ್ಲ. ಇನ್ನು ನೋಡಿ, ಗರ್ಭಪಾತ ಅಲ್ಲ, ಅಬಾರ್ಷನ್ ಅಂತೂ ಅಲ್ಲ. ಅಬಾರ್ಷನ್ ನಿಮ್ಗೆ ಗೊತ್ತಿರುತ್ತೆ. ಮಿಸ್ಕ್ಯಾರೇಜ್ ಅಲ್ಲ. ಶಿಶು ಹತ್ಯೆ, ಮಗು ಹುಟ್ಟಿದ ಮೇಲೆ ನಾವು ಕೊಲೆ ಮಾಡ್ತೀವಿ ಅಂತಂದರೆ, ಕೊಲ್ಲುವ ಅಮಾನವೀಯ ಪದ್ಧತಿಯನ್ನು ಅಂದರೆ ಶಿಶು ಹತ್ಯೆ ಅಂತ ಹೇಳ್ತಾರೆ. ಸರಿನಾ? ಇನ್ನು ನೋಡಿ, ರಾಮ್ ಆ್ಯಂಡ್ ಕಿಶನ್ ಆರ್ ಸ್ಟೂಡೆಂಟ್ಸ್ ಇನ್ ಎ ಸ್ಕೂಲ್. ನೋಡಿ, ಇದೆಲ್ಲ ಮಾರಲ್ ಎಜುಕೇಷನ್ ಕ್ವಶನ್ಗಳು. ನಾನು ನಿಮ್ಗೆ ಹೇಳ್ತಾ ಇದ್ದಕ್ಕೆ ನಿಮಗೆ ಎಕ್ಸ್ಟ್ರಾ ಓದಬೇಕಾಗಿಲ್ಲ. ನಿಮಗಿರೋವಂಥ ಕಾಮನ್ ಸೆನ್ಸಿಂದನೇ ಉಪಯೋಗಿಸ್ಕೊಂಡು ನೀವು ಇದನ್ನು ಸಾಲ್ವ್ ಮಾಡ್ಬೋದು. ನೋಡಿ, ರಾಮ್ ಆ್ಯಂಡ್ ಕಿಶನ್ ಆರ್ ಸ್ಟೂಡೆಂಟ್ಸ್ ಇನ್ ಎ ಸ್ಕೂಲ್ ಅಂತ ಕೇಳ್ತಾ ಇದ್ದಾರೆ. ಆಯಿತಾ? ರಾಮ್ ಏನು ಮಾಡ್ತಾನೆ? ಕಿಶನ್ದು ಕೆನ್ನೆ ಹೊಡಿತಾನೆ. ಪ್ರಿನ್ಸಿಪಲ್ ಏನು ಮಾಡ್ತಾರೆ ಅನ್ನೋದೇ ಕ್ವಶನ್. ಡೂ ನಥಿಂಗ್ ಅಂತ. ಏನು ಮಾಡಲ್ವ ಪ್ರಿನ್ಸಿಪಲು? ಚಾನ್ಸ್ ಇಲ್ಲ. ಹೇಗೆ ಏನು ರಿಯಾಕ್ಟ್ ಮಾಡದೇ ಇರ್ತಾರೆ ಪ್ರಿನ್ಸಿಪಲು? ನೋಡಿ, ಲಾರ್ಜ್ ಪೊಲೀಸ್ ಕಂಪ್ಲೇಂಟ್ ಅಂತೆ. ಅಲ್ಲ, ಲಾರ್ಜ್ ಪೊಲೀಸ್ ಕಂಪ್ಲೇಂಟ್ ಯಾರು ಮಾಡ್ತಾರೆ ಹೇಳಿ? ಸಣ್ಣ ಮಕ್ಕಳ ವಿಚಾರನ ಪೊಲೀಸ್ ಸ್ಟೇಷನ್ಗೆ ತೊಗೊಂಡು ಹೋಗೋಷ್ಟು ಪ್ರಿನ್ಸಿಪಲ್ಗಳಿರ್ತಾರ? ಇಲ್ಲ. ನೋಡಿ, ಕಿಶನ್ಗೆ ರಾಮ್ ಹೊಡಿಯೋಕೆ ಹೇಳ್ತಾರಂತೆ. ಇದೆಲ್ಲಾದ್ರೂ ಉಂಟಾ? ಮಕ್ಕಳಿಗೆ ಈ ಥರ ಎಲ್ಲಾದ್ರೂ ಮಾಡ್ತಾರೆ? ಏನು ಮಾಡ್ತಾರೆ? ರಾಮ್ ಪೇರೆಂಟ್ಸ್ನ ಕರೀತಾರೆ, ಕೌನ್ಸಿಲ್ ಮಾಡ್ತಾರೆ ಅವ್ರಿಗೆ. ಇದೇ ಕರೆಕ್ಟ್ ಆನ್ಸರು. ನೋಡಿ, ಇನ್ನು ಗೌರ್ಮೆಂಟ್ ಆಫ್ ಕರ್ನಾಟಕ ಆನರ್ಸ್ ಅಂತ. ಇದು ನೋಡಿ, ಇದು ಹ್ಯುಮ್ಯಾನಿಟೇರಿಯನ್ ಅಂತ ಕೇಳಿದ್ದಾರೆ. ನೋಡಿ, ಜಾನಪದ ಶ್ರೀ ಅಂತೆ. ಕರ್ನಾಟಕ ಗೌರ್ಮೆಂಟು ಹ್ಯುಮ್ಯಾನಿಟೇರಿಯನ್ ವರ್ಕ್ಸ್ಗಳಿಗೆ ಯಾವ ಅವಾರ್ಡ್ ಕೊಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಜಾನಪದ ಶ್ರೀ. ಜಾನಪದಕ್ಕೆ ಏನು ಕೊಡ್ತಾರೆ? ಜಾನಪದ ಶ್ರೀನ ಜಾನಪದ ಕಲೆ ಕೊಡ್ತಾರೆ ಅವಾರ್ಡ್ಗಳನ್ನ. ಇನ್ನು ಟಿ ಚೌಡಯ್ಯ. ನೋಡಿ, ಪಿಟೀಲ್ ಚೌಡಯ್ಯ ಅಂತ ನಮಗೆಲ್ಲರಿಗೂ ಗೊತ್ತೇ ಇದೆ. ಅವರೆಂಥ ರಿನೌನ್ ವ್ಯಕ್ತಿ ಇದ್ದಾರೆ. ಅಂದರೆ ಕಲೆಗೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ, ಕಲೆಗೆ ಅಂತ ಕೊಡುವಂಥ ಪ್ರಶಸ್ತಿಗಳು. ಆಯಿತಾ? ಇನ್ನು ಡಾಕ್ಟರ್ ಗುಬ್ಬಿ ವೀರಣ್ಣ ಇವ್ರು ನೋಡಿ, ಇನ್ನು ರಂಗಭೂಮಿ ಆ ಥರ ಕೊಡುವಂಥ ಪ್ರಶಸ್ತಿಗಳೇನು. ಇನ್ನು ಬಸವ ಪುರಸ್ಕಾರ, ಇದನ್ನು ನೀವು ನೋಡ್ಬೋದು. ಈಗ ಬಸವಣ್ಣ ಅಂತವ್ರನ್ನೇ ತೊಗೊಂಡ್ರೆ ನೀವು, ಬಸವಣ್ಣ ಅವ್ರು ಏನು ಮಾಡಿದ್ರು? ಮಾನವೀಯ ಧರ್ಮಗಳನ್ನ, ಮಾನವೀಯ ಮೌಲ್ಯಗಳನ್ನ ಎತ್ತಿಡಿದ್ರು. ಹಾಗಾಗಿ ಅವ್ರ ಹೆಸರಲ್ಲೇ ಈ ಪ್ರಶಸ್ತಿ ಕೊಡಬೇಕಾಗಿ ಬರುತ್ತೆ. ಇದಾದಮೇಲೆ ಈ ಕ್ವಶನ್ ನೋಡಿ, ಕೆಳಗಿನವುಗಳಲ್ಲಿ ಯಾವುದನ್ನು ದುರ್ವರ್ತನೆ ಎಂದು ಪರಿಗಣಿಸಲಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ. ಪಾಸ್ಪೋರ್ಟ್ ಪರಿಶೀಲನೆಗಾಗಿ ಹಣವನ್ನು ಪಾವತಿಸಲು ವ್ಯಕ್ತಿಯನ್ನು ಒತ್ತಾಯಿಸುವುದು ಅಂತ. ಯಾರಾದರೂ ನೀವೇ ಪೊಲೀಸ್ ಯೋಚನೆ ಮಾಡಿ, ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಹೋಗ್ತೀರಾ ನೀವು ದುಡ್ಡನ್ನ ಕೇಳೋಕ್ಕಾಗುತ್ತಾ? ಆಬ್ವಿಯಸ್ಲಿ ಕೇಳೋಕ್ಕಾಗಲ್ಲ. ಇದು ಒಂದು ದುರ್ವರ್ತನೆ. ಹೌದು. ಪಾಸ್ಪೋರ್ಟ್ ಪರಿಶೀಲನೆಗಾಗಿ ಹಣವನ್ನು ಪಾವತಿಸಲು ವ್ಯಕ್ತಿಯನ್ನು ವಿನಂತಿಸುವುದು, ರಿಕ್ವೆಸ್ಟ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಒಬ್ಬ ವ್ಯಕ್ತಿಯು ಪಾಸ್ಪೋರ್ಟ್ ಪರಿಶೀಲನೆಗಾಗಿ ಸ್ವಯಂ ಪ್ರೇರಣೆಯಿಂದ ಹಣವನ್ನು ಪಾವತಿಸಿದಾಗ ಸ್ವೀಕರಿಸುವುದಂತೆ. ನಿಮಗೆಲ್ಲರಿಗೂ ಗೊತ್ತಿರೋ ಥರ ಗೌರ್ಮೆಂಟ್ ಎಂಪ್ಲಾಯಿಗಳು ಬಂದು ಲಂಚ ತೊಗೊಳ್ಳೋದು ಇಲ್ಲ, ತೊಗೊಳೋಕೆ ಕೂಡುದು, ಲಂಚ ಕೂಡುದು. ಈ ಥರ ಇರೋದ್ರಿಂದ ಕೊಡೋದನ್ನ ಪ್ರೋತ್ಸಾಹ ಕೂಡ ಮಾಡಬಾರ್ದು ಅನ್ನೋದ್ರಿಂದ ಇದು ಒಂದು ದುರ್ವರ್ತನೆ. ಹಾಗಾಗಿ ಇವುಗಳಲ್ಲಿ ಎಲ್ಲವೂ ಕರೆಕ್ಟ್ ಆನ್ಸರು. ನೀವು ನೋಡ್ಬೋದು ಈ ಥರ ಇವೆಲ್ಲ ಮಾರಲ್ ಎಜುಕೇಷನ್ದು ಎಷ್ಟು ನಿಮಗೆ ಅನಿಸುತ್ತೆ, ಎಷ್ಟು ಕಾಮನ್ ಸೆನ್ಸ್ ಕ್ವಶನ್ಗಳು ಅಂತ. ಈಗ ನೋಡಿ, ಇದಕ್ಕೆ ಆಪ್ಷನ್ನೇ ಬೇಕಾಗಿಲ್ಲ. ಈ ಕ್ವಶನ್ಗೆ ನೋಡ್ಕೊಳ್ಳಿ, ನೀವು ಆಪ್ಷನ್ ಇಲ್ಲದೇ ಸಾಲ್ವ್ ಮಾಡ್ಬೋದು ಈ ಕ್ವಶನ್ನ. ನೋಡಿ, ಈಗ ನೀವು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇದ್ದೀರಾ, ಸರಿನಾ? ನಿಮ್ಗೆ 2 ಲಕ್ಷ ದುಡ್ಡು ಸಿಗುತ್ತೆ. ಏನು ಮಾಡ್ತೀರಾ ನೀವು? ಆಪ್ಷನ್ಗಳನ್ನ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹೌದು, ಆಪ್ಷನ್ ಇಲ್ಲದೇನೂ ಕೂಡ ಸಾಲ್ವ್ ಮಾಡ್ಬೋದು. ಬಟ್ ಆಪ್ಷನ್ಗಳನ್ನ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನಿದೆ ಅಂತ. ಅದರ ಮಾಲೀಕನನ್ನು ಹುಡುಕಿ ಸಿಗದಿದ್ದರೆ ಸ್ವಂತ ಬಳಕೆಗಾಗಿ. ಇದೆಲ್ಲಾದರೂ ಉಂಟಾ? ಏನು ಮಾಡ್ತೀರಾ ನೀವು? 2 ಲಕ್ಷ ತೊಗೊಂಡಿದ್ದಾಗ ಸಿಕ್ಕಿದ ತಕ್ಷಣ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡ್ತೀರಾ ತಾನೆ? ಇಲ್ಲಾಂದರೆ ಆ ವ್ಯಕ್ತಿ ಯಾರೋ ಸ್ವಂತದ ವ್ಯಕ್ತಿಗೆ ತಲುಪಿಸೋ ಕಡೆ ಪ್ರಯತ್ನ ಪಡ್ತೀರಾ ನೀವು. ಯಾರನ್ನು ಕೇಳೋದೆ ಮನೆಗೆ ತೊಗೊಂಡು ಹೋಗಿ ಅಂತೆ. ಇದೆಲ್ಲ ಏನು ಆಪ್ಷನ್ಗಳು? ರಸ್ತೆಯಲ್ಲಿ ಭಿಕ್ಷುಕರಿಗೆ ಹಂಚಿ. ಫಸ್ಟ್ ಆಫ್ ಆಲ್ ದುಡ್ಡೇ ನಿಮ್ದಲ್ಲ, ನೀವು ಹೆಂಗೆ ಬೆಗ್ಗರ್ಸ್ಗೆ ಅದನ್ನ ನೀವು ಹಂಚ್ತೀರಾ? ಚಾನ್ಸ್ ಇಲ್ಲ. ಇವು ಯಾವುದೂ ಅಲ್ಲ ಆನ್ಸರು. ಹಾಗೆ ನೋಡಿ, ಮಾಡ್ಕೊಡ್ತಾ ಇದ್ದೀನಿ ನೋಡಿ. ಆವರೇಜ್ ಕಂಡುಹಿಡಿಯೋಕೆ ಹೇಳ್ತಾ ಇದ್ದಾರೆ. ನಮಗೆ ಗೊತ್ತಿರೋ ಹಾಗೆ ಸರಾಸರಿನ ನಾವು ಹೇಗೆ ಕಂಡುಹಿಡಿತೀವಿ? ಸರಾಸರಿ ಕಂಡುಹಿಡಿಯೋಕೆ ಏನು? ಟೋಟಲ್ ಎಲ್ಲದ್ರದ್ದು ಸಮ್ ಮಾಡು, ಡಿವೈಡೆಡ್ ಬೈ ನಂಬರ್ ಆಫ್ ವ್ಯಾಲ್ಯೂಸ್ ಮಾಡು, ಮುಗೀತು. 10, 25, 30, 45, 50 ಆ್ಯಡ್ ಮಾಡು. ನಂಬರ್ ಆಫ್ ಎಷ್ಟು ಕೌಂಟ್ ಇದ್ದಾವೆ? 5 ಇದ್ದಾವೆ. 5ರಿಂದ ಡಿವೈಡ್ ಮಾಡು. 165ರಲ್ಲಿ ಡಿವೈಡ್ ಮಾಡಿ 32 ಆನ್ಸರು.
ನಿಮ್ಗೆ ಅರ್ಥ ಆಗ್ತಾ ಇದೆ ಅನಿಸುತ್ತೆ. ಕೆಲವೊಂದು ಕ್ವಶ್ಚನ್ಗಳಿಗೆ ಎಷ್ಟು 30 ಸೆಕೆಂಡ್ಸ್ ಒಳಗಡೆ ಸಾಲ್ವ್ ಆಗ್ತಾ ಇದೆ. ಮೆಂಟಲ್ ಎಬಿಲಿಟಿ ತುಂಬ ನಾನು ನೋಡಿದ್ದೀನಿ, ತುಂಬ ಜನ ಮೆಂಟಲ್ ಎಬಿಲಿಟಿಗೆ ಕಷ್ಟಪಡೋರು ಇದ್ದಾರೆ. ಸರಿನಾ? ಎಷ್ಟು ಕ್ವಶ್ಚನ್ ಕೇಳುತ್ತೆ? ಮ್ಯಾಕ್ಸಿಮಮ್ 15 ಕ್ವಶ್ಚನ್ಸ್ ಬರುತ್ತೆ ಮೆಂಟಲ್ ಎಬಿಲಿಟಿಯಿಂದ. ಅದರಲ್ಲಿ ಮಾರಲ್ ಎಜುಕೇಷನ್ ಒಂದು 2-3 ಇರುತ್ತೆ ಅನ್ಕೊಳ್ಳಿ. ಮಾರಲ್ ಎಜುಕೇಷನ್ಗಳಂತೂ ನೀವು ಸ್ವಲ್ಪ ನಿಮ್ಮ ದಿನನಿತ್ಯಗಳಲ್ಲಿ ಏನು ನಡೆಯುತ್ತೆ ಅದರಿಂದ ಸ್ವಲ್ಪ ಕಾಮನ್ ಸೆನ್ಸ್ ಅಪ್ಲೈ ಮಾಡಿದ್ರೆ ನಿಮ್ಗೆ ಸಾಲ್ವ್ ಆಗುತ್ತೆ. ಮೆಂಟಲ್ ಎಬಿಲಿಟಿಗಳಿಗೂ ಅಷ್ಟೇ, ನೀವು ಏನು ಡಿಫಿಕಲ್ಟು ನಿಮಗೆ ಏನಂತಾರಲ್ಲ ಕೆಲವೊಂದು ಕ್ವಶ್ಚನ್ಗಳಿದೆ, ನೀವು ಪ್ರಾಬಬಿಲಿಟಿ ಅಂತ ಕ್ವಶ್ಚನ್ಗಳೇನು ಸಾಲ್ವ್ ಮಾಡಬೇಕಾಗಿಲ್ಲ. ಈಸಿ ಕ್ವಶ್ಚನ್ಗಳು ನೋಡಿ, ಎಲ್ ಸಿ ಎಮ್ ತೆಗೆಯೋದಾಗಲಿ, ಈ ಥರ ಬೇಸಿಕ್ ನಂಬರ್ ಸಿಸ್ಟಮ್ಗಳನ್ನ ಮಾಡೋದ್ರಿಂದಾಗಲಿ, ಈ ಥರ ಆವ್ರೇಜ್ ಮಾಡೋದ್ರಿಂದಾಗಲಿ, ಕೆಲವೊಂದು ಕ್ವಶ್ಚನ್ ಡೈರೆಕ್ಷನ್ಗಳಾಗಲಿ, ಸೀಕ್ವೆನ್ಸ್ಗಳಾಗಲಿ, ಇವೆಲ್ಲ ಕ್ವಶ್ಚನ್ಗಳನ್ನ ನೀವು ಅಟೆಂಡ್ ಮಾಡಿ ಮಾರ್ಕ್ಸ್ ತೊಗೋಬೋದು. ನೋಡಿ ಈ ಕ್ವಶ್ಚನ್ ನೋಡಿ, ನಿಮಗೆ ಫಸ್ಟ್ ಲೈನಲ್ಲೇ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. 2 ಸಂಖ್ಯೆಗಳ ಗುಣಲಬ್ಧವು 35 ಅಂತೆ. 7 3 ಎಷ್ಟಪ್ಪ? 21. ಆಗುತ್ತಾ? ಆಗಲ್ಲ. 9 7 63 ಅಲ್ಲ, 7 5 35. ಇದೇ ಕರೆಕ್ಟ್ ಆನ್ಸರು. ನಿಮ್ಗೆ ಇನ್ನೂ ಡಬಲ್ ಚೆಕ್ ಮಾಡಬೇಕು ಅಂತಂದರೆ ನೋಡಿ, ವರ್ಗಗಳ ಮೊತ್ತವು 74 ಅಂತ. ಅಂದರೆ ಏನು ಹೇಳ್ತಾ ಇದ್ದಾರೆ, ಅದ್ರದ್ದು ಸ್ಕ್ವೇರ್ ವ್ಯಾಲ್ಯೂ ಬಂದು ನಿಮಗೆ ಟೋಟಲ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಈಗ 5 ಸ್ಕ್ವೇರ್ ವ್ಯಾಲ್ಯೂ ಏನು 25, 7 49, 9 5 14, 4 ಒಂದು ದಶಕ ಮಾಡಿದ್ರೆ 3 3 7 74. ನೋಡಿ ಇಲ್ಲೂ ನಿಮ್ಗೆ ಗೊತ್ತಾಗ್ತಿದೆ, ಇದೇ ಆನ್ಸರು. ಆಪ್ಷನ್ ಬಿ ಇಸ್ ದ ಆನ್ಸರ್ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತಾ ಇದೆ. ಅರ್ಥ ಆಯ್ತಾ? ನೋಡಿ ನಿಮಗೆ ನ್ಯಾವಿಕ್ ಇದು ತುಂಬ ನ್ಯೂಸಲ್ಲಿತ್ತು ಆವಾಗ. ಅಂದರೆ ಇದು ಇಂಡಿಯನ್ದು ಏನು ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮು, ಇದನ್ನು ನೀವು ನೋಡ್ಕೋಬೋದು. ಅಲ್ಲದೆ ನೋಡಿ, ಕರ್ನಾಟಕ ಮಹಾರಾಷ್ಟ್ರ ಅಂದರೆ ಟ್ವಿನ್ಸ್ ಸ್ಟೇಟ್ಸ್ ಅಂತ ನೋಡ್ಬೋದು ನಾವು. ಕರ್ನಾಟಕ ಮಹಾರಾಷ್ಟ್ರ ಆಗಲಿ ಜೊತೆಲಿದ್ದಾವೆ. ಆಮೇಲೆ UP ಬಿಹಾರ್ ಆಗಲಿ, ಸರಿನಾ? ಆಮೇಲೆ ಆಂಧ್ರ ಪ್ರದೇಶ ತೆಲಂಗಾಣ ಆಗಲಿ, ಇವು 6 ಸ್ಟೇಟ್ಗಳಲ್ಲಿ ಇರುವಂಥದ್ದು ಬೈ ಕ್ಯಾಮರಲ್ ಲೆಜಿಸ್ಲೇಚರು. ಹಾಗೆ ಈ ಕ್ವಶನ್ ನೋಡಿ, ಚೂಸ್ ದ ಕರೆಕ್ಟ್ ಒನ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಪಾರ್ಟಿಷನ್ ಆಫ್ ಬೆಂಗಾಲ್, ಇದು ನಮ್ಗೆ ಗೊತ್ತಿರೋದು ಏನು ಕರೆಕ್ಟ್ ಒನ್ ಅಂತ ಕೇಳ್ತಾ ಇದ್ದಾರೆ. ಇದು ಕರೆಕ್ಟ್ ಅಲ್ಲ. ನಮ್ಗೆ ಗೊತ್ತಿದೆ ಪಾರ್ಟಿಷನ್ ಯಾವಾಗಿದೆ 1905 to 1906. ಇದಲ್ಲ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಿಮ್ಗೆ ಗೊತ್ತಿದೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಯಾವಾಗಿದೆ 1942. ನೋಡಿ, ಇದು ನಿಮ್ಗೆ ಗೊತ್ತಿರಬೇಕಾಗಿರುವಂಥ ವಿಚಾರ. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಓದಬೇಕಾದ್ರೆ ಇಂಥವನ್ನೆಲ್ಲ ನೀವು ತಿಳ್ಕೊಬೇಕಾಗುತ್ತೆ. ಸಾಲ್ಟ್ ಸತ್ಯಾಗ್ರಹ ನೋಡಿ, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಕೇಳ್ತಾ ಇದ್ದಾರೆ. ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಅಂತ ನೀವೇ ಕಮೆಂಟ್ ಮಾಡಿ ನೋಡೋಣ. ಇದು ಬೇಸಿಕ್ ನಿಮಗೆ ಜಸ್ಟ್ ಇಯರ್ ಕೇಳ್ತಾ ಇದ್ದಾರೆ. ನೀವು ಇದನ್ನು ಕಮೆಂಟ್ ಮಾಡ್ಬೋದು ಅಂತ ಅನ್ಕೋತೀನಿ ನಾನು. ನಿಮ್ದು ಎಲ್ಲರದ್ದು ಆನ್ಸರ್ಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಕಮೆಂಟ್ ಸೆಕ್ಷನಲ್ಲಿ. ನೋಡಿ, ಅಂಬಾರಿ ಡ್ರೀಮ್ ಕ್ಲಾಸ್ ಅಂತೆ. ಅಂಬಾರಿ ಡ್ರೀಮ್ ಕ್ಲಾಸ್ ಅನ್ನೋದು ಏನು ಅಂತ ಕೇಳ್ತಾ ಇದ್ದಾರೆ. ನೋಡಿ, ನ್ಯೂ ಕ್ಲಾಸ್ ಇಂಟ್ರೊಡ್ಯೂಸ್ ಬೈ ಏರ್ ಇಂಡಿಯಾ ಅಂತ. ಏರ್ ಇಂಡಿಯಾ ಯಾಕೆ ಅಂಬಾರಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಅಂದರೆ ಇದು ಒಂದು ರೀಜನಲ್ ಅಂದರೆ ಲೋಕಲ್ ಆಗಿರುವಂಥ ಹೆಸರು ಇದು, ಅಂಬಾರಿ ಡ್ರೀಮ್ ಕ್ಲಾಸ್. ಯೂಶುವಲ್ ಆಗಿ ಇದನ್ನು KSRT ಬಸ್ಗಳಲ್ಲಿ ಇರುತ್ತೆ. ಅಂಬಾರಿ ಡ್ರೀಮ್ ಕ್ಲಾಸ್ ಅನ್ನೋ ಬಸ್ ಇರುತ್ತೆ, ಅಂಬಾರಿ ಅಂತ ಬಸ್ಗಳಿರುತ್ತೆ, ಪಲ್ಲಕ್ಕಿ ಅಂತ ಬಸ್ಗಳಿರುತ್ತೆ, ನ್ಯೂ ಜ್ಯುವೆಲ್ರಿ ಇವೆಲ್ಲ ಅಲ್ಲ. ನೋಡಿ ಗೊತ್ತಾಗುತ್ತೆ. ನೀವು ಈ ಥರ ಸಾಲ್ವ್ ಮಾಡ್ಬೋದು ಕ್ವಶ್ಚನ್ಗಳನ್ನ. ಹಾಗೆ ಬಂದರೆ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಅಂತ ಕೇಳಿ, ಯಾವುದು ನಿಜ ಅಂತ ಕೇಳ್ತಾ ಇದ್ದಾರೆ. ಗೌತಮ್ ಬುದ್ಧ ವಾಸ್ ದ ಫೌಂಡರ್ ಆಫ್ ಬುದ್ಧಿಸಮ್ ಅಂತ ಕೇಳ್ತಾ ಇದ್ದಾರೆ. ಇದು ನಿಜ. ಮಹಾವೀರ ವಾಸ್ ದ ಫೌಂಡರ್ ಆಫ್ ಜೈನಿಸಮ್. ನೋಡಿ, ಇದು ನಿಮ್ಗೆ ಗೊತ್ತಿರೋದು, ನೀವು ತಿಳ್ಕೊಬೇಕಾಗುತ್ತೆ. ನೀವು ಇಂಪಾರ್ಟೆಂಟ್ ಹಿಸ್ಟ್ರಿಲಿ ಅಂತ ಬಂದರೆ ನೀವು ನೋಡಿ, ವಿಜಯನಗರ ಆಗಿರಲಿ, ಡೆಲ್ಲಿ ಸಲ್ತನೇಟ್ಸ್ ಆಗಿರಲಿ, ಮೊಘಲರಾಗಿರಲಿ, ಆಮೇಲೆ ಬುದ್ಧ, ಮಹಾವೀರ ಆಗಿರಲಿ, ಅಶೋಕ ಆಗಿರಲಿ, ಮೌರ್ಯನ್ ಎಂಪೈರ್ ಆಗಿರಲಿ, ಇವೆಲ್ಲ ನೀವು ಇಂಪಾರ್ಟೆಂಟ್ ತಿಳ್ಕೊಬೇಕಾಗುತ್ತೆ. ನೋಡಿ, ಮಹಾವೀರನು ಸೇರಿಸಿ ಜೈನಿಸಮಲ್ಲಿ 24 ತೀರ್ಥಂಕರಸ್ ಅಂತ ಇದ್ದಾರೆ. ಸರಿನಾ? ಈಗ ಆಲ್ರೆಡಿ 23 ತೀರ್ಥಂಕರರು ಇರಬೇಕಾದ್ರೆ ಜೈನಿಸಮ್ ಹೆಂಗೆ ಮಹಾವೀರ ಅವರು ಹುಟ್ಟಕ್ಕೆ ಸಾಧ್ಯ ಆಗುತ್ತೆ? ಇದು ಆಲ್ರೆಡಿ ಯಾರೋ ಒಬ್ರು ಕಂಡಿಡಿದಿರಬೇಕಲ್ವಾ? ಹಾಗಾಗಿ ಇದು ಆನ್ಸರ್ ಅಲ್ಲ. ಆನ್ಸರ್ ಯಾವುದು? ಇದೇ ಆನ್ಸರು. ನನ್ ಆಫ್ ದಿಸ್ ಇರಕ್ಕೆ ಚಾನ್ಸ್ ಇಲ್ಲ. ಏನು ಬಿನೋ ಅಲ್ಲ. ಆನ್ಸರ್ ಬಂದು ಬೌದ್ಧಿಸಮ್ ವಾಸ್ ಏನಂತಲ್ಲ ಫೌಂಡೆಡ್ ಬೈ ಬುದ್ಧ. ಇದು ನೋಡ್ಕೊಬೋದು ನೀವು. ನೋಡಿ, ಇದೆಲ್ಲ ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ದೀವಿ. ಕರ್ನಾಟಕ ಹೈಕೋರ್ಟ್ ಆಗಲಿ ಇದೂ ಅಷ್ಟೇ. ನೋಡಿ, ಇವೆಲ್ಲ ಟೈಮ್ ತೊಗೋತಾ ಇದೆ. ಬಟ್ ನಾನು ಎಲ್ಲರಿಗೂ ಇನ್ಸಿಸ್ಟ್ ಮಾಡ್ತೀನಿ 1.25 ಇಲ್ಲ ಅಂದರೆ 1.5x ನೋಡಿ. ಇದನ್ನು ಒಂದು 25 to 30 ಮಿನಿಟ್ಸಲ್ಲಿ ಈ ವಿಡಿಯೋನ ಮುಗಿಸ್ಕೊಳ್ಳಿ. ಇದರಿಂದ ನಿಮಗೆ ಕಾನ್ಫಿಡೆನ್ಸ್ ಗೇನ್ ಆಗೋದಷ್ಟೇ ಈ ವಿಡಿಯೋನ ಉದ್ದೇಶ. ಆಮೇಲೆ ಈ ಚಾನಲ್ನ ಮುಖಾಂತರ ನಿಮಗೆ ಅನುಕೂಲ ಆಗೋ ಥರ, ನಿಮ್ಮ ಪ್ರಿಪ್ರೇಷನ್ನ ಈಸಿ ಆಗೋ ಥರ ಮಾಡೋದೇ ನನ್ನ ಉದ್ದೇಶ. ಸರಿನಾ? ನೋಡಿ, ಮೆಂಟಲ್ ಎಬಿಲಿಟಿ ಕ್ವಶ್ಚನ್ಗಳಾದ್ರೂ ಅಷ್ಟೇ ನಾನು ಹೇಳ್ತಾ ಇರೋದು. ಇವೆಲ್ಲ ನೋಡಿ, ಇವೆಲ್ಲ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮುಖಾಂತರ ಕಂಡುಹಿಡಿಯಬಹುದಾದಂಥ ಕ್ವಶ್ಚನ್ಗಳು. ಈಗ ನಿಮ್ಗೆ ಯಾವುದೋ ಒಂದು ವ್ಯಾಲ್ಯೂ ತೊಗೊಳ್ಳಿ ನೀವು, ಅದು 12 ಬರಬೇಕು. 6ನ X ಜೊತೆ ಗುಣಿಸಿದಾಗ 3ನ Y ಜೊತೆ ಗುಣಿಸಿದಾಗ ನಿಮ್ಗೆ 12 ಬರಬೇಕು. ಆ ಥರ ವ್ಯಾಲ್ಯೂಸ್ ಯಾವುದು ನೀವು ಫೈಂಡ್ ಔಟ್ ಮಾಡಿ. ಈಗ ನೋಡಿ, 6ನ 3ರಿಂದ ಮಾಡಿ 18 ಆಯಿತು. ಆಯಿತಾ? ನಾನು ಜನರಲ್ ನಂಬರ್ ತೊಗೊತಾ ಇದ್ದೀನಿ. 3ನ 3ರಿಂದ ಮಾಡಿ X and Y ಆರ್ ಡಿಫ್ರೆಂಟ್ ಆಗಿ, ಆ ಥರ ಏನಿಲ್ಲ. X and Y ಆರ್ ಡಿಫ್ರೆಂಟ್ ಆಗಿರ್ಬೋದು, ಕಾಮನ್ ಆಗಿರ್ಬೋದು. ನೋಡ್ತಾ ಹೋಗೋಣ. ಆಯಿತಾ? ಈಗ 3ರಿಂದ 2 ಮಾಡಿ, 3 2 6 18 12. ನೋಡಿ, ಇದು ಬಂದ್ಬಿಡುತ್ತೆ. ಅಂದರೆ X ಇದು, Y ಇದು. ಸರಿನಾ? ನಿಮ್ಗೆ ಇದರಲ್ಲೇ ಸಿಗುತ್ತೆ ಆನ್ಸರ್. ನೋಡಿ, 2 × 3 ಮಾಡಿದ್ರೆ 6 ಆಯಿತು. ಸರಿನಾ? Y ಬಂದು Y ವ್ಯಾಲ್ಯೂನು 2, ಇದು ಮಾಡಿದ್ರೆ 4 ಆನ್ಸರು. ನೋಡಿ 4. ನೋಡಿ, ಡಿಫ್ರೆಂಟ್ ವ್ಯಾಲ್ಯೂಸ್ ತೊಗೊಂಡಿದ್ರಿಂದ ನಿಮ್ಗೆ ಆನ್ಸರ್ ಬಂತು. ನೋಡೋಣ, ಸೇಮ್ ವ್ಯಾಲ್ಯೂ ಕೂಡ ತೊಗೊಂಡು ನೋಡೋಣ. ಈಗ 6 × 4 ತೊಗೊಳ್ಳಿ. ಸರಿನಾ? 24 ಆಯಿತು. 3 × 4 ತೊಗೊಳ್ಳಿ. ಸೇಮ್ ವ್ಯಾಲ್ಯೂ ತೊಗೊತಾ ಇದೀವಲ್ಲ ನಾವು. 4 12 ಆಯಿತು. 12 ತೊಗೊಳ್ಳಿ. ಅದು 24ರಲ್ಲಿ 12 ಕಳೆದ್ರೆ 12 ಆಯಿತು. ಸರಿನಾ? ನಿಮ್ಗೆ ಅದು ಸ್ವಲ್ಪ ಇದಾಗುತ್ತೆ ಅಂತಂದರೆ ನೋಡಿ, ಸೇಮ್ ಡಿಫ್ರೆಂಟ್ ನೀವು ಏನು ಮಾಡಬೇಕಾಗಿಲ್ಲ, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಬೇಕಷ್ಟೇ. ಅಂದರೆ ನಿಮಗೆ ಇದು ಫಸ್ಟ್ ನಿಮಗೆ ಸರ್ವ್ ಆಗಬೇಕು. ಫಸ್ಟ್ ಆಪ್ರೇಷನಿಂದ ನಿಮ್ಗೆ 12 ಬರಬೇಕು. ಅಲ್ಲಿ 12 ಬರ್ತಾ ಇದೆ ಅಂದರೆ ಸೇಮ್ ವ್ಯಾಲ್ಯೂ ನಿಮಗೆ XY ಅಲ್ಲಿ ಕೂರುತ್ತೆ ಅನ್ನೋದು ಅರ್ಥ. ನೋಡಿ, ಆಮೇಲೆ ಈ ಕ್ವಶನ್ ನೋಡಿ, ಯಾವುದೋ ಒಂದು ಮ್ಯಾಥಮೆಟಿಕಲ್ ಆಪ್ರೇಷನ್ ಜಸ್ಟ್ ಹಾಗೆ ಕೇಳ್ಬಿಟ್ಟಿದ್ದಾರೆ. ಪ್ಲಸ್ ಮೈನಸ್ ಮಾಡೋದ್ರಿಂದ ನಿಮ್ಗೆ ಆನ್ಸರ್ ಸಿಗುತ್ತೆ. ಇದರಿಂದ ಈಗ ನಮ್ಮೆಲ್ಲರಿಗೂ ಗೊತ್ತಿರೋದ್ರಿಂದ ಈಗ ಯಾವುದೇ ಮ್ಯಾಥಮೆಟಿಕಲ್ ಆಪ್ರೇಷನ್ಗಳನ್ನ ನಾವು ಮಾಡಬೇಕು ಅಂತಂದ್ರು ಒಂದು ಸೀಕ್ವೆನ್ಸ್ ಇದೆ. ಆ ಸೀಕ್ವೆನ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಏನೋ ಸೀಕ್ವೆನ್ಸು ಬಾಡ್ ಮ್ಯಾಸ್ ಅಂತ. ಏನಂಗಂದರೆ B ಅಂದರೆ ಬ್ರ್ಯಾಕೆಟು, O ಅಂದರೆ ಆಫ್, ಅಂದರೆ ಇವೆರಡು ಸಿಮಿಲರ್ ಟು ಬ್ರ್ಯಾಕೆಟ್ ಒಳಗಡೆ ಇರೋದನ್ನ ಫಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದು. D ಅಂದರೆ ಡಿವಿಷನ್ ಫಸ್ಟ್ ಮಾಡಿ, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡಿ ಅಂತ ಹೇಳ್ತಾ ಇದೆ. ನೋಡಿ, ಡಿವಿಷನ್ ಮಾಡಬೇಕಲ್ವಾ? ಫಸ್ಟ್ ಏನಾಯ್ತು, 25ರಲ್ಲಿ 5 ಬರುತ್ತೆ. 5 25 ಡಿವೈಡ್ ಮಾಡಿದೆ, ಪ್ಲಸ್ 3 × 2. ಡಿವಿಷನ್ ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ ನೋಡಿ,
ಅಡಿಷನ್ ಬಂದು ಲಾಸ್ಟ್ ಮಾಡಬೇಕಾಗಿರೋಂಥ ಕ್ರಿಯೆ ನಮಗೆ. ನೋಡಿ ಮಲ್ಟಿಪ್ಲಿಕೇಶನ್ ಕೇಳ್ತಾ ಇದೆ ಡಿವಿಷನ್ ಆದಮೇಲೆ 3 7 6 6 ಪ್ಲಸ್ 5 ಮಾಡಿದ್ರೆ 11. ನೋಡಿ ನಾನೇನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಏನು ಅಷ್ಟೊಂದು ಎಕ್ಸ್ಪರ್ಟೀಸ್ ಬೇಕಾಗಿಲ್ಲ ನಿಮಗೆ. ನೀವು ಇಲ್ಲಿವರೆಗೂ ಏನು ಓದಿದ್ದೀರಾ 10ನೇ ಕ್ಲಾಸ್ವರೆಗೂ ಆಗಲಿ PUC ವರೆಗೂ ಆಗಲಿ ಸಣ್ಣ ಪುಟ್ಟ ಮ್ಯಾಥಮೆಟಿಕಲ್ ಆಪರೇಷನ್ಗಳಿಂದ ನೀವು ಡೈಲಿ ಮಾಡುವಂಥ ಡಿವಿಷನ್ ಮಲ್ಟಿಪ್ಲಿಕೇಶನ್ ಅಂದರೆ ಸಂಕಲ ವ್ಯವಕಲನದಿಂದ ನೀವು ಸಾಲ್ವ್ ಮಾಡುವಂಥ ಕ್ವಶನ್ಗಳು ಇದನ್ನು ನೋಡ್ಕೊಳ್ಳಿ. ಇವೆಲ್ಲವರಲ್ಲಿ ಎಷ್ಟು ಸೆಕೆಂಡ್ಸ್ ಇದೆ ಅಂತ ಕೇಳ್ತಿದ್ದೀನಿ. ನಾನು ಈಸಿ ಆಗಲಿ ಅಂತ ಮುಂಚೆ ಮಾಡಿಟ್ಟಿದ್ದೀನಿ ಸರಿನಾ. ಒಂದು ಮಿನಿಟಲ್ಲಿ ಎಷ್ಟು ಸೆಕೆಂಡ್ಸ್ ಇರುತ್ತೆ? 60 ಸೆಕೆಂಡಲ್ಲಿ ಇರುತ್ತೆ. ಒಂದು ಗಂಟೆಯಲ್ಲಿ ಎಷ್ಟು ಮಿನಿಟ್ಸ್ ಇರುತ್ತೆ? 60 ಮಿನಿಟ್ಸ್ ಇರುತ್ತೆ. ಎಷ್ಟು ಗಂಟೆ ಹೇಳಿದ್ದಾರೆ ಅವರು? 12 ಅವರ್ ಹೇಳಿದ್ದಾರೆ. ಡಿವೈಡ್ ಮಾಡಿ, ಮಲ್ಟಿಪ್ಲೈ ಮಾಡಿ, ಆನ್ಸರ್ ಏನು ಬರುತ್ತೆ? 43,500 ಬರುತ್ತೆ. ಇದೇ ಕರೆಕ್ಟ್ ಆನ್ಸರು. ಅರ್ಥ ಆಗ್ತಾ ಇದೆ ನಿಮಗೆ ನಾನು ಏನು ಹೇಳಕೊಟ್ಟಿದ್ದೀನಿ ಅಂತ. ಆ ಥರ ಕೆಲವೊಂದು ರಿಪೀಟೆಡ್ ಥೀಮ್ಸ್ಗಳನ್ನ ನೀವು ಅಡ್ರೆಸ್ ಮಾಡಿ ಅಟೆಂಡ್ ಮಾಡೋದ್ರಿಂದ ನೀವು ಈಸಿಯಾಗಿ ಅದೇ ನಾನು ಆಲ್ರೆಡಿ ಹೇಳ್ದಂಗೆ 20-25 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು. ಇದಕ್ಕೆ ಎಫರ್ಟ್ ಹಾಕಬೇಕು, ಬಟ್ ವಿತ್ ಮಿನಿಮಮ್ ಎಫರ್ಟಿಂದ ನೀವು ಈ ಮಾರ್ಕ್ಸ್ನ ತೊಗೋಬೋದಾಗಿ ಬರುತ್ತೆ. ಹಾಗೆ ನೋಡೋಕೆ ಹೋದರೆ ಇದು ಮೆಂಟಲ್ ಎಬಿಲಿಟಿ ಅಂತಲ್ಲ, ಈಗ ಜನರಲ್ ಸಬ್ಜೆಕ್ಟ್ಸ್ ಅಂತಲೇ ಬಂದ್ರು ಕೆಲವೊಂದು ಕ್ವಶನ್ಗಳನ್ನ ನಾನು ಇಲ್ಲಿ ಹಾಕೋಕ್ಕಾಗಲಿಲ್ಲ. ಯಾಕಂತಂದರೆ ಕೆಲವೊಂದು ಈಸಿ ಕ್ವಶನ್ಗಳಿದ್ದಾರೆ. ಅಂದರೆ ಫಂಡಮೆಂಟಲ್ ರೈಟ್ಸ್ ಯಾವ್ಯಾವ ಆರ್ಟಿಕಲ್ ಅಂಡರಲ್ಲಿ ಬರುತ್ತೆ ಅವೆಲ್ಲನೂ ಕೇಳಿದ್ದಾರೆ. ನೋಡಿ ಲಾಸ್ಟ್ 5 ಇಯರ್ಸಲ್ಲಿ ನಾವು ಅನಲೈಸ್ ಮಾಡಿದ್ರೆ ಫಂಡಮೆಂಟಲ್ ಡ್ಯೂಟೀಸ್ ಆಗಿರ್ಬೋದು, DPSP ಆಗಿರ್ಬೋದು. ನೋಡಿ ಆರ್ಟಿಕಲ್ 12ಇಂದ ನಿಮಗೆ 35ವರೆಗೂ ಫಂಡಮೆಂಟಲ್ ರೈಟ್ಸ್ ಬರುತ್ತೆ. 36ಇಂದ 50ವರೆಗೂ DPSP ಬರುತ್ತೆ. ಆರ್ಟಿಕಲ್ 51 ಬಂದು ನಿಮಗೆ ಫಂಡಮೆಂಟಲ್ ಡ್ಯೂಟೀಸ್ ಇರುತ್ತೆ. ಇವೆಲ್ಲ ಅಂತೂ ನಿಮ್ಗೆ ಗೊತ್ತಿರಲೇಬೇಕು. ಇದಕ್ಕೆ ಸ್ವಲ್ಪ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು ಬರುತ್ತೆ. ಅದಕ್ಕೆ ನಿಮಗೆ ಸಹಾಯ ಮಾಡೋಕ್ಕೆ ನಾನಿದ್ದೀನಿ. ನೀವು ನನ್ನ ಕ್ಲಾಸ್ಗಳನ್ನ ಫಾಲೋ ಮಾಡ್ತಾ ಇದ್ದರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಈ ಮುಂಬರೋ ದಿನಗಳಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಒಂದಷ್ಟು ಕ್ಲಾಸ್ಗಳು ತೊಗೋತೀನಿ. ಪಾಲಿಟಿ ಅಂತ ನೀವು ನೋಡೋಕೆ ಬಂದರೆ ಒಂದು 3-4 ಕ್ಲಾಸಲ್ಲಿ ಪಾಲಿಟಿ ಮುಗಿಸೋಣ. ಹಿಸ್ಟ್ರಿ ಅಂತ ನೋಡೋಕೆ ಒಂದು 3-4 ಕ್ಲಾಸಲ್ಲಿ ಅಂದರೆ 1 ಅವರ್ ವಿತಿನ್ ಸ್ಪ್ಯಾನ್ ಆಫ್ 1 ಅವರಲ್ಲಿ ನಾವು ಇವೆಲ್ಲ ಸಬ್ಜೆಕ್ಟ್ಗಳನ್ನ ಅಟೆಂಡ್ ಮಾಡೋಣ. ಈ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಓದೋಣ. ಇವಾಗ ಮುಂಬರೋ ಎಕ್ಸಾಮ್ಗಳಿಗೆ ಅದಕ್ಕೆ ತಕ್ಕಂಥ ನಾವು ಸಿಲೆಬಸ್ನ ನೋಡಿಕೊಂಡು ಓದ್ತಾ ಬರೋಣ ಸರಿನಾ. ಇದರಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ. ಇದಕ್ಕೆ ಸ್ವಲ್ಪ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು ಬರುತ್ತೆ. ಅದಕ್ಕೆ ನಿಮಗೆ ಸಹಾಯ ಮಾಡೋಕ್ಕೆ ನಾನಿದ್ದೀನಿ. ನೀವು ನನ್ನ ಕ್ಲಾಸ್ಗಳನ್ನ ಫಾಲೋ ಮಾಡ್ತಾ ಇದ್ದರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಈ ಮುಂಬರೋ ದಿನಗಳಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಒಂದಷ್ಟು ಕ್ಲಾಸ್ಗಳು ತೊಗೋತೀನಿ. ಪಾಲಿಟಿ ಅಂತ ನೀವು ನೋಡೋಕೆ ಬಂದರೆ ಒಂದು 3-4 ಕ್ಲಾಸಲ್ಲಿ ಪಾಲಿಟಿ ಮುಗಿಸೋಣ. ಹಿಸ್ಟ್ರಿ ಅಂತ ನೋಡೋಕೆ ಒಂದು 3-4 ಕ್ಲಾಸಲ್ಲಿ ಅಂದರೆ 1 ಅವರ್ ವಿತಿನ್ ಸ್ಪ್ಯಾನ್ ಆಫ್ 1 ಅವರಲ್ಲಿ ನಾವು ಇವೆಲ್ಲ ಸಬ್ಜೆಕ್ಟ್ಗಳನ್ನ ಅಟೆಂಡ್ ಮಾಡೋಣ. ಈ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಓದೋಣ. ಇವಾಗ ಮುಂಬರೋ ಎಕ್ಸಾಮ್ಗಳಿಗೆ ಅದಕ್ಕೆ ತಕ್ಕಂಥ ನಾವು ಸಿಲೆಬಸ್ನ ನೋಡಿಕೊಂಡು ಓದ್ತಾ ಬರೋಣ ಸರಿನಾ. ಇದರಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ. ಅಂದರೆ ಯಾವುದು? ಸಿವಿಲ್ಸ್ ಬಿ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಬೇರೆ ಸಬ್ಜೆಕ್ಟ್ಗಳನ್ನ ನಾವು ನೋಡೋಕೆ ಬಂದರೆ ನೋಡಿ ಫ್ರೀಡಮ್ ಸ್ಟ್ರಗಲ್ ಆಗಲಿ, ಗಾಂಧಿಯನ್ ಮೂವ್ಮೆಂಟ್ಸ್ಗಳಾಗಲಿ, ರಿವೋಲ್ಟ್ ಆಫ್ 1857 ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅದಾಗಲಿ, ವಿಜಯನಗರ, ಆಲ್ರೆಡಿ ಹೇಳಿದಂಗೆ ಕ್ವಿಟ್ ಇಂಡಿಯಾ ಮೂವ್ಮೆಂಟು ಇವೆಲ್ಲನೂ ಕೇಳ್ತಾ ಬರ್ತಾರೆ ಸರಿನಾ. ದಕ್ಷಿಣ ಗಂಗಾ ಅಂತ ಯಾವ್ದು ಕರೀತಾರೆ? ಡಿಸೀಸ್ ನೋಡಿ, ಇದು ಇಂಪಾರ್ಟೆಂಟ್. ನಿಮಗೆ ಡಿಸೀಸ್ ಆ್ಯಂಡ್ ವ್ಯಾಕ್ಸಿನ್ ಬಗ್ಗೆನೂ ಡೈರೆಕ್ಟ್ ಕ್ವಶನ್ಗಳನ್ನ ಕೇಳಿದ್ದಾರೆ ನಿಮಗೆ. ಇನ್ನು ಕರೆಂಟ್ ಅಫೇರ್ಸ್ ನೋಡೋಕೆ ನೋಡಿ ನಾನು ನಿಮಗೆ ಅದೇ ನಾನು ಆಲ್ರೆಡಿ ಹೇಳಿದಾಗೆ ಒನ್ಲೈನರ್ಗಳಲ್ಲಿ ನಾನು ನಿಮಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು ಚಿಕ್ಕ ಆಗುತ್ತೆ ಅಷ್ಟು ಚಿಕ್ಕ ನಾವು ಮಾದರಿಯಲ್ಲಿ ನಾವು ನೋಟ್ಸ್ಗಳನ್ನ ರೆಡಿ ಮಾಡಿಕೊಂಡು ರಿವಿಷನ್ಗೆ ಪೂರಕವಾಗೋ ಥರ ನಾವು ನಮ್ಮ ಪ್ರಿಪ್ರೇಷನ್ನ ತೊಗೋತಾ ಹೋಗೋಣ ಸರಿ. ನಂಗೆ ಟಾಪಿಕ್ ವೈಸ್ ಬಂದರೆ ನೋಡಿ ವೇಟೇಜ್ ಬಂದರೆ ನೋಡಿ ಕರೆಂಟ್ ಅಫೇರ್ಸ್ಗೆ ಜಾಸ್ತಿ ವೇಟೇಜ್ ಕೊಟ್ಟು ಓದಬೇಕಾಗುತ್ತೆ. ಪಾಲಿಟಿ ಮತ್ತು ಜನರಲ್ ಸೈನ್ಸ್ಗಳಿಗೆ ಜಾಸ್ತಿ ವೇಟೇಜ್ ಕೊಟ್ಟು ಓದಬೇಕಾಗುತ್ತೆ. ಹಾಗೆ ನೋಡ್ತಾ ಬಂದರೆ ನಾವು ನೋಡಿ ಪ್ರಿಯಂಬಲ್ ಆಗಿರ್ಬೋದು, ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್ ಆಗಿರ್ಬೋದು ಇವೆಲ್ಲ ನೋಡ್ಕೋಬೋದು ನೀವು ಸರಿನಾ. ಜಿಯೋಗ್ರಫಿಲಿ ಒಂದಷ್ಟು ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳಿದ್ದಾವೆ, ಅದನ್ನು ನೋಡ್ಕೊಳ್ಳಿ. ಕರ್ನಾಟಕ GK ಇದು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಕರ್ನಾಟಕ GK ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆದಂಥ ಸಬ್ಜೆಕ್ಟ್ಗಳು. ಇದನ್ನು ನೋಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ ಬಂದು ಲಾಸ್ಟ್ 12 ಮಂತ್ಸ್ಗೆ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಏನೇನು ಕೇಳ್ತಾರೆ ಅದರಲ್ಲಿ ಸ್ಕೀಮ್ ಬಗ್ಗೆ ಕೆಲವೊಂದು ಮಿತ್ರ ಸ್ಕೀಮ್ ಕೇಳಿದ್ದಾರೆ ಡೈರೆಕ್ಟಾಗಿ ಸರಿನಾ. ಸ್ಪೋರ್ಟ್ಸ್ ವಿನ್ನರ್ ಯಾರು, ವಿಂಬಲ್ಡನ್ ಯಾರು ಗೆದ್ದಿದ್ದಾರೆ ಅದು ಕೇಳಿದ್ದಾರೆ ಸರಿನಾ. ಇನ್ನು ಕರ್ನಾಟಕ ನ್ಯಾಷನಲ್ ಇಂಟರ್ನ್ಯಾಷನಲ್ದು ನ್ಯೂಸ್ಗಳ ಬಗ್ಗೆ ಕೇಳಿದ್ದಾರೆ. ಕರ್ನಾಟಕ ಇನಿಷಿಯೇಟಿವ್ ಬಗ್ಗೆ ಕೇಳಿದ್ದಾರೆ. ಅಪಾಯಿಂಟ್ಮೆಂಟ್ಗಳು ನಾನು ಆಲ್ರೆಡಿ ಹೇಳಿದಂಗೆ ವೈಸ್ ಪ್ರೆಸಿಡೆಂಟ್ದು ಆ ಥರ ಕೆಲವೊಂದು ಅಪಾಯಿಂಟ್ಮೆಂಟ್ ಬಗ್ಗೆ ಕೇಳಿದ್ದಾರೆ ನೋಡಿ. 80% ಆಕ್ಯುರಸಿ ಮೇಂಟೈನ್ ಮಾಡಬೇಕಾಗಿ ಬರುತ್ತೆ ನಿಮಗೆ ಕರೆಂಟ್ ಅಫೇರ್ಸಲ್ಲಿ. 70% ಸೈನ್ಸು ಅಂದರೆ ಒಂದು ಕೆಲವೊಂದು ಸ್ಟ್ರಾಂಗ್ ಆಗಿರೋ ಸಬ್ಜೆಕ್ಟ್ಗಳಲ್ಲಿ ನಿಮಗೆ 100% ಆಕ್ಯುರಸಿ ಕೂಡ ನೀವು ಇಟ್ ಮಾಡ್ಬೋದು. 90 to 100% ನೀವು ಆಕ್ಯುರಸಿ ಇಟ್ ಮಾಡ್ಬೋದು. ಅಂದರೆ ಪಾಲಿಟಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು. ಅದಕ್ಕೆ ಅಂತ ನೀವು 100% ಆಕ್ಯುರಸಿ ಇಟ್ ಮಾಡಿದ್ರೆ ಬೇರೆ ಸಬ್ಜೆಕ್ಟ್ಗಳು ನೀವು ಸ್ವಲ್ಪ ವೀಕ್ ಇರುವಂಥ ಸಬ್ಜೆಕ್ಟ್ಗಳಿಗೆ ಕಡಿಮೆ ಫೋಕಸ್ ಮಾಡಿದ್ರೂ ಆಗುತ್ತೆ. ನೆಕ್ಸ್ಟ್ ಅದು ಬಂದರೆ ಸೇಮ್ PYQಗಳನ್ನ ನಾನು ನಿಮಗೆ ಅಟ್ಯಾಚ್ ಮಾಡಿದ್ದೀನಿ. ನಾನು ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ಳೋದು ಏನಂತಂದರೆ ಇನ್ನು 50 ಡೇಸ್ ಇದೆ, ಡೆಡಿಕೇಟೆಡ್ ಸ್ಟಡಿ ಮಾಡಿ. ಇದಕ್ಕೆ ಬೇಕಾಗುವಂಥ ಎಲ್ಲ ಥರ ಪ್ರಿಪ್ರೇಷನ್ನ ನಾವು ಮಾಡ್ಕೊಳ್ಳೋಣ. ಅದಕ್ಕೆ ನೀವೇನು ಮಾಡಬೇಕು? ಜಸ್ಟ್ ಯೂಟ್ಯೂಬ್ ಚಾನಲ್ ಸಿವಿಲ್ಸ್ ಬಿನ ನೀವು ಫಾಲೋ ಮಾಡಬೇಕಾಗಿ ಬರುತ್ತೆ. ಅದನ್ನು ನಿಮಗೆ ನಾನು ಟೈಮ್ ಟು ಟೈಮ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಯಾವಾಗ ಏನು ಕ್ಲಾಸ್ ಆಗುತ್ತೆ ನಿಮಗೆ ಟೆಲಿಗ್ರಾಮಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಸಿಗುತ್ತೆ. ಕಷ್ಟಪಟ್ಟು ಓದೋಣ. ಇಷ್ಟು ದಿನ ಆಯಿತು. ಈ ವಿಡಿಯೋನ ನಾವು ಯಾವ ಥರ ಉಪಯೋಗಿಸಬೇಕು ಅಂತಂದರೆ ಇದೊಂದು ಥ್ರೂ ಔಟ್ ದ ಇಯರ್ ಓದ್ಕೊಂಡಿರೋರಿಗೆ ಇದೊಂದು ರಿವಿಷನ್ ಕ್ಲಾಸ್ ಥರ ಆಗುತ್ತೆ. ರಿವಿಷನ್ ಥರ ಅವ್ರು ನೋಡ್ಬೋದು. ಇನ್ನು ನೀವು ಹೋಮ್ ಮೇಕರ್ಗಳಿದ್ದು ಪಾರ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದೀರಾ ಆ ಥರದವ್ರು ನೀವೇನು ಮಾಡ್ಬೋದು? 50 ಡೇಸಲ್ಲಿ ಹೇಗಪ್ಪ ಕ್ಲಿಯರ್ ಮಾಡೋದು ಅಂತಂದು ಆ ಥರ ಯೋಚನೆ ಇರೋರು ನೀವು ಈಸಿಯಾಗಿ ನಮ್ಮ ಕ್ಲಾಸ್ಗಳನ್ನ ಡೈರೆಕ್ಟಾಗಿ ಫಾಲೋ ಮಾಡ್ಬೋದು. ಅದರಿಂದ ನಿಮಗೆ ತುಂಬ ಕಾನ್ಫಿಡೆನ್ಸ್ ಬರುತ್ತೆ. ನಾನು ಅನ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋಯಿಂದ ನಿಮಗೆ ತುಂಬ ಕಾನ್ಫಿಡೆನ್ಸ್ ಬಂದಿರ್ಬೋದು ಆಲ್ರೆಡಿ. ಇನ್ನು 50 ಡೇಸಲ್ಲಿ ನಾವು ಯಾವ ಥರ ಈ ಎಕ್ಸಾಮ್ನ ಕ್ಲಿಯರ್ ಮಾಡೋದು ಅನ್ನೋದೊಂದು ಗೋಲ್ ಇಟ್ಕೊಂಡು ನಾವು ಅದೇ ಹಾದಿಯಲ್ಲಿ ನಾವು ಪ್ರಿಪ್ರೇಷನ್ನ ನಾವು ಮಾಡಬೇಕಾಗುತ್ತೆ. ಹಾಗೂ ನಿಮಗೆ ಯಾವುದೇ ಥರ ಕ್ಲಾಸ್ ಅಪ್ಡೇಟ್ಸ್ ಬೇಕಾಗಿದ್ರೂ ಕೂಡ ಕೇಳ್ಬೋದು ನೀವು. ನಮ್ಮ ಮುಂಬರುವ ದಿನಗಳಲ್ಲಿ ಯಾವ್ಯಾವ ಕ್ಲಾಸ್ ಏನೇನು ನಡೆಯುತ್ತೆ, ಹೇಗೆ ನಡೆಯುತ್ತೆ ಅನ್ನೋದೊಂದು ಡೀಟೇಲ್ಸ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ ಗಾಯ್ಸ್. ಯೂಟ್ಯೂಬ್ ಚಾನಲ್ ಸಿವಿಲ್ಸ್ ಬಿನ ನೀವು ಫಾಲೋ ಮಾಡಬೇಕಾಗಿ ಬರುತ್ತೆ. ನಿಮಗೆ ಹೆಲ್ಪ್ ಆಗೋ ಥರ ನಾವು ಕ್ಲಾಸ್ಗಳನ್ನ ಕಂಡಕ್ಟ್ ಮಾಡೋಣ. ಅರ್ಥ ಆಗೋ ಥರ ವೆರಿ ಕ್ರಿಸ್ಪ್ ಫಾರ್ಮ್ಯಾಟಲ್ಲಿ ನಾವು ಕ್ಲಾಸ್ಗಳನ್ನ ತೊಗೊಳ್ತಾ ಹೋಗೋಣ ಮುಂದಕ್ಕೆ. ಸರಿ, ಇಷ್ಟು ಹೇಳಿ ನಾನು ಇಲ್ಲಿಗೆ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗಾಯ್ಸ್. ಆಲ್ ದ ಬೆಸ್ಟ್. ಇನ್ನು 50 ದಿನ ಚೆನ್ನಾಗಿ ಓದಿ, ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡೋ ಕಡೆ ಇರಲಿ ನಿಮ್ಮ ಗಮನ. ಚೆನ್ನಾಗಿ ಓದ್ಕೊಳ್ಳಿ, ನಿಮ್ಮ ಆರೋಗ್ಯನ ನೀವು ನೋಡ್ಕೊಳ್ಳಿ ಅಂತ ಹೇಳಿ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.